ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ಮತ್ತು ಇಲ್ಲಿರುವಂತಹ ಎಲ್ಲ ಹಿರಿಯರಿಗೆ, ಮತ್ತು ಇಷ್ಟೊತ್ತು ತಾಳ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಪಾಲ್ಗೊಂಡಿರುವಂತಹ ಇಲ್ಲಿರುವಂಥ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ತುಂಬ ಕಡಿಮೆ ಮಾತಾಡ್ತೀನಿ. ಇಂಥ ಒಂದು ಜವಾಬ್ದಾರಿಯುತವಾದಂಥ ಪಾತ್ರ ನಾನು ಮಾಡ್ತೀನಿ ಅಂತ ನಂಬಿ ನನಗೆ ಒಂದು ಸ್ಫೂರ್ತಿ ಮತ್ತು ಮೋಟಿವೇಶನ್ ಕೊಟ್ಟಂತಹ ಮೊದಲನೇ ಪರ್ಸನ್ ಅಪ್ಪ. ಪ್ರತಿದಿನ ನೀನು ಮಾಡ್ತೀಯ, ನೀನು ಹೊಸಬಳಾದ್ರೂ ನಿನ್ನ ಕೈಲಿ ಆಗತ್ತೆ ಮಗಳೇ ಅಂತ ನನಗೆ ಹಗಲು ರಾತ್ರಿ ನನಗೆ ಈ ಒಂದು ಶಕ್ತಿ ತುಂಬಿದಂಥವ್ರು. ಹಾಗೆ ಇಷ್ಟು ಅದ್ಭುತವಾಗಿ ನೀವೆಲ್ಲರೂ ಇಷ್ಟಪಡೋ ಹಾಗೆ ಇದನ್ನು ಬರೆದಂತಹ ನಮ್ಮ ನಿರ್ದೇಶಕರು ಸರ್, ಯಾವತ್ತೂ ನಿಮಗೆ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ಯಾವತ್ತೂ ಸದಾ ನೆನಪಲ್ಲಿ ನಾನು ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಆಗಿರ್ತೀನಿ ನಿಮಗೆ. ಹಾಗೆ ಇಲ್ಲಿವರೆಗೂ ಈ ಸಿನಿಮಾಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇರೋ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ನನಗೆ ಸಂವಾದ ಅಂದಾಗ ಎಲ್ಲರೂ ಕೂತ್ಕೊಂಡು ಒಟ್ಟಾಗಿ ಚರ್ಚೆ ಮಾಡ್ತಾರೆ ಅಂದ್ಕೊಂಡು ಬಂದೆ. ಇಲ್ಲಿ ಪಾಟೀಲ್ ಸರ್ ನಿಂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದಾಗ ಸಿನಿಮಾ ಕುರಿತು ನಾವೇ ನಿಂತ್ಕೊಂಡು ಮಾತಾಡಬೇಕು ಅಂತ ಗೊತ್ತಾಯಿತು. ಹಾಗಾಗಿ ಒಂದಷ್ಟು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪಾಯಿಂಟ್ನೂ ಹೇಳದೆ ಬಿಡಲ್ಲ, 5 ನಿಮಿಷದಲ್ಲಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಖಂಡಿತ. ಮೊದಲನೇದಾಗಿ ಯಾವುದೇ ಕಲೆ, ಸಿನಿಮಾ, ಸಾಹಿತ್ಯ, ಸಂಗೀತ, ನಾಟಕ ಯಾವುದೇ ಆದರೂ ಸಹ ಮನುಷ್ಯ ಆದಿಕಾಲದಿಂದಲೂ ಮನುಷ್ಯರು ಅದನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಬಳಸ್ಕೊಂಡೇ ಬಂದಿದ್ದಾರೆ. ತಾವೇನು ಹೇಳಬೇಕು, ಸುಮ್ಮನೆ ತಿಂದುಂಡು ಮಲಗೋದರ ಆಚೆಗೆ ನಾವು ನಮ್ಮ ಸಮುದಾಯದ ಜೊತೆಗೆ ಇತರ ಮನುಷ್ಯರ ಜೊತೆಗೆ ಕನೆಕ್ಟ್ ಆಗೋದು ಈ ಕಲೆಯ ಮೂಲಕ. ಮತ್ತು ಮಹೇಶ್ರು ಒಂದು ತುಂಬ ಚೆನ್ನಾದ ಮಾತು ಹೇಳಿದ್ರು. ಯಾವಾಗ ಒಂದು ಕಲೆಯ ಮಾಧ್ಯಮದ ಮೂಲಕ ಏನೋ ಒಂದು ಅಭಿವ್ಯಕ್ತಿಗೊಳಿಸ್ತಾ ಇರೋದು, ಅದು ಒಬ್ಬ ಡೈರೆಕ್ಟರ್ನ, ಒಬ್ಬ ಪ್ರೊಡ್ಯೂಸರ್ನ, ಒಬ್ಬ ನಟಿಯ ಅಭಿವ್ಯಕ್ತಿ ಏನಿರುತ್ತೆ ಅದು ನಮ್ಮದೂ ಆದಾಗ ಆ ಭಾವ, ಆ ಸಂತೋಷನೋ, ಆ ದುಃಖನೋ, ಅಥವಾ ಏನು ಆ ಸಂದರ್ಭದಲ್ಲಿ ಅವರು ಅನುಭವಿಸ್ತಾ ಇರುವಂಥ ಯಾವುದೇ ಭಾವ ಪ್ರೇಕ್ಷಕರದ್ದು ಆದಾಗ ಆ ಸಂವಹನ ಸಾಧ್ಯ ಆಗತ್ತೆ ಅನ್ನೋದು. ಈ ಸಿನಿಮಾ ನನಗೆ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಅವರು ಅಭಿವ್ಯಕ್ತಿಯಲ್ಲಿ ಸಾಧಿಸಿರುವಂಥದ್ದು. ಸಿನಿಮಾದ ಶ್ರೇಷ್ಠತೆ ಅಥವಾ ಕಲಾತ್ಮಕತೆ ಅದೆಲ್ಲನೂ ಪಕ್ಕಕ್ಕಿಟ್ಟು ಅವ್ರು ಏನನ್ನು ಸಾಧಿಸಿದ್ದಾರೆ ಅಂದರೆ, ಆ ಸಿನಿಮಾದಲ್ಲಿ ಏನು ಕತೆ ಹೇಳಿದ್ದಾರೆ, ಏನು ನೋವನ್ನು ಹಂಚ್ಕೊಂಡಿದ್ದಾರೆ, ಅದು ಸಾಕಷ್ಟು ಜನರು ನನ್ನದು ನೋವು ಅಂತ ಸಿನಿಮಾಕ್ಕೆ ಯಾಕೆ ಬರ್ತಿದ್ದಾರೆ, ಯಾಕೆ ದಶಕಗಳ ಕಾಲ ಹೋರಾಟದಲ್ಲಿರುವಂಥ, ವರ್ಗ ಹೋರಾಟದಲ್ಲಿರುವಂಥ, ದಲಿತ ಹೋರಾಟದಲ್ಲಿರುವಂಥ, ರೈತ ಹೋರಾಟದಲ್ಲಿರುವಂಥ, ಭೂ ಹೋರಾಟದಲ್ಲಿರುವಂಥ, ಸ್ತ್ರೀ ಹೋರಾಟದಲ್ಲಿರುವಂಥ ಬೇರೆ ಬೇರೆ ಹೋರಾಟಗಾರರು ಇದು ನನ್ನದೂ ಕೂಡ ಅಂತ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಆ ಅಭಿವ್ಯಕ್ತಿ ನಮ್ಮನ್ನು ತಲುಪಿದೆ ಅನ್ನೋ ಕಾರಣಕ್ಕೆ. ಈ ಕಾರಣಕ್ಕೆ ನನಗೆ ಈ ಸಿನಿಮಾ ಮೊದಲಿಗೆ ತುಂಬ ಮುಖ್ಯ ಆಗತ್ತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ನಾನು ಒಬ್ಬ ಸಿನಿಮಾ ವಿದ್ಯಾರ್ಥಿಯಾಗಿ ನನಗೆ ಇದ್ರ ಬಗ್ಗೆ ಆಸಕ್ತಿ ಬರೋದು ಯಾಕೆ ಅಂದರೆ, ಇಲ್ಲಿ ಭಾಷೆ, ಕೋಲಾರದ ಭಾಷೆ ಅಂತ ಹೇಳಿದ್ರಲ್ಲ, ನೀವು ಸಿನಿಮಾದ ಇತಿಹಾಸ ನೋಡ್ಕೊಂಬನ್ನಿ. ಯಾವಾಗಲೂ ಯಾವುದು ಶ್ರೇಷ್ಠ ಭಾಷೆ ಅಂತ, ಭಾಷೆಯಲ್ಲಿ ಶ್ರೇಷ್ಠತೆ ಅನ್ನೋದೇ ಒಂದು ಆ್ಯಕ್ಚುಲಿ ಒಂದು ಇಟ್ಸ್ ಅ ಫನ್, ಇಟ್ಸ್ ಆ್ಯಕ್ಚುಲಿ ಅ ಜೋಕ್. ಹಂಗೆ ಹೇಳೋದೇ ಭಾಷೆ ಅನ್ನೋದು ನಾವು ಮನುಷ್ಯರ ಮಧ್ಯೆ ಮಾತಾಡ್ಕೊಳ್ಳೋಕ್ಕೆ, ನಮಗೆ ಸಂವಹನ ಸಾಧ್ಯ ಆಗಿಸ್ಕೊಳ್ಳೋಕೆ ಇರೋವಂಥದ್ದು. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆ, ನಾನು ಹೇಗಾದರೂ ಹೇಳಲಿ ಅಂದರೆ ನನ್ನ ಭಾಷೆ ಸರಿಯಾಗಿದೆ ಅಂತ. ಹಕಾರ ಅಕಾರ ಅಂತ ಮಾತಾಡೋದು, ಹೀಗೆ ಮಾತಾಡಿದ್ರೆ ತಪ್ಪು ಅನ್ನೋದು, ಈ ತಪ್ಪು ಸರಿ ಅನ್ನೋ ವಿಷಯನೇ ಭಾಷೆಗೆ ಅಪ್ಲೈ ಆಗಲ್ಲ. ಅಂಥದ್ರಲ್ಲಿ ಸಿನಿಮಾ ಮೊದಲಿಂದಲೂ ಬಹುಶಃ ಒಂದು ಮೈಸೂರು ಕನ್ನಡನ ತನ್ನ ಮುಖ್ಯ ಭಾಷೆಯಾಗಿ ಬಳಸ್ಕೊಂಡಿರೋದು, ಅಥವಾ ಮಂಗಳೂರದು ಭಾಷೆನೋ ಅಥವಾ ಧಾರವಾಡದ ಭಾಷೆನೋ ಮತ್ತೊಂದು ಭಾಷೆನ ಅದನ್ನು ಹಾಸ್ಯಕ್ಕೆ ಮಾತ್ರ ಅಥವಾ ಅದನ್ನು ಕೀಳುವಂಥ ತೋರ್ಸೋಕ್ಕೆ ಬಳಸ್ಕೊಳ್ಳುವಂಥದ್ದು, ಇಂಥ ಇತಿಹಾಸ ಇರೋ ಸಿನಿಮಾದ ಮಧ್ಯೆ ಇತ್ತೀಚೆಗೆ ಒಂದು ಪ್ರಾದೇಶಿಕ ಸೊಗಡು ಇರುವಂತಹ ಸಿನಿಮಾಗಳು ಆ ಭಾಷೆಯನ್ನು ನಮ್ಮ ಮುಖ್ಯವಾಹಿನಿಯಲ್ಲಿ ತರಿಸ್ಬೇಕಾದಂಥದ್ದು ಅಂತ ತೋರಿಸ್ತಾ ಇರೋದು ತುಂಬ ಮುಖ್ಯವಾದ ವಿಷಯ. ಆ ರೀತಿಯಲ್ಲೂ ಇದು ಅಭಿವ್ಯಕ್ತಿಯಲ್ಲಿ ಗೆದ್ದಿದೆ ಅಂತ ನನಗನ್ಸುತ್ತೆ. ಭಾಷೆ ನಿಜಕ್ಕೂ ಮಸ್ತಿ ಹ್ಯಾಟ್ಸ್ ಆಫ್. ಭಾಷೆ ಹುಲ್ಕುಂಟೆ ಮೂರ್ತಿ ಹೇಳ್ದಂಗೆ ಒಂಥರ ಹಸಿ ಮಣ್ಣನ್ನು ಮುಟ್ಟದಂಗೆ ಫೀಲ್ ಆಗುತ್ತೆ ಒಳಗಡೆ. ಮಾತಾಡೋದೇ ನಮ್ಮ ಭಾಷೆ, ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ನಮ್ಮ ಜೊತೆಗೆ ಹೇಳ್ತಾ ಇದ್ದಾರೆ ಅನ್ನೋಷ್ಟು ಚಂದವಾಗಿ ಅದು ತಲುಪತ್ತೆ. ಅದು ತುಂಬ ಖುಷಿಯಾದ ವಿಚಾರ. ಮತ್ತು ಅಭಿವ್ಯಕ್ತಿ ಅಂತ ಬಂದಾಗ ಟೂ ಮೆನಿ ಇಶ್ಯೂಸ್ ಅಂತ ನನ್ನ ಸ್ನೇಹಿತರು ಕೆಲವರು ಮಾತಾಡ್ತಾ ಇದ್ರು. ದೇ ಆರ್ ಟ್ರೈ ಟು ಟಚ್ ಟೂ ಮೆನಿ ಇಶ್ಯೂಸ್ ಆ್ಯಂಡ್ ಹೆನ್ಸ್ ದೇ ಆರ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಅಂತ. ಭೂ ಹೋರಾಟ ಇರ್ಬೋದು, ಇದು ಫೆಮಿನಿಸಮ್ ಇರ್ಬೋದು, ಸ್ತ್ರೀಯರ ವಿರುದ್ಧ ದನಿ ಎತ್ತದಿರ್ಬೋದು, ಅಥವಾ ದೇವಸ್ಥಾನದ ಎಂಟ್ರಿ ವಿಷಯ ಇರ್ಬೋದು, ಅಥವಾ ಮರ್ಯಾದಾಹೀನ ಹತ್ಯೆ ಇರ್ಬೋದು, ವರ್ಗ ಅಥವಾ ದೇವದಾಸಿ ಪದ್ಧತಿ ಇರ್ಬೋದು. ಟೂ ಮೆನಿ ಇಶ್ಯೂಸ್ ದೇ ಹ್ಯಾವ್ ಟ್ರೈ ಟು ಟಚ್ ಆ್ಯಂಡ್ ದೇ ಆರ್ ನಾಟ್ ಏಬಲ್ ಟು ಗಿವ್ ಜಸ್ಟಿಸ್ ಟು ಎನಿಥಿಂಗ್ ಅಂತ ಹೇಳಿದರು. ಇವರು ಆ ಸಿನಿಮಾನ ಯಾವುದೋ ಒಂದು ವಿಷಯದ ಪ್ರೊಪಗ್ಯಾಂಡ ಅನ್ನೋದು ನಾನು ನೆಗೆಟಿವ್ ಆಗಿ ಬಳಸ್ತಾ ಇಲ್ಲ. ಪ್ರೊಪಗ್ಯಾಂಡ ನಾನು ಏನು ಹೇಳಕ್ಕಿದ್ದೀನೋ ಅದನ್ನು ಗಟ್ಟಿ ದನಿಯಲ್ಲಿ ಹೇಳ್ತೀನಿ ಅನ್ನೋ ಪಾಯಿಂಟ್ ಆಫ್ ಇಂದ ಹೇಳ್ತಾ ಇದ್ದೀನಿ.
ಪ್ರೊಪಗಂಡ ತಪ್ಪೇನಲ್ಲ, ನೆಗೆಟಿವ್ ಪ್ರೊಪಗಂಡ ತಪ್ಪಷ್ಟೇ. ಹಾಗಾಗಿ ಆದರೆ ಆ ಪ್ರೊಪಗಂಡ ಸಿನಿಮಾ ಅಲ್ಲ ಇದು. ಇದು ನಾನು ಅನುಭವಿಸಿದ ಕಥೆಯನ್ನು ಹೇಳಬೇಕು ಅಂತ ಹೊರಟಂಗಿದೆ. ನಿಜ ಕರೆಕ್ಟಾಗಿ ನಾವು ನೋಡೋದಾದರೆ ನಮ್ಮ ಜೀವನನೇ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ, ಒಬ್ಬರೇ ವ್ಯಕ್ತಿ ಇದೆಲ್ಲವನ್ನೂ ಅನುಭವಿಸ್ತಾನೆ ಇರ್ತಾರೆ. ಅದರಲ್ಲಿ ಯಾವ ವ್ಯಕ್ತಿಗಳು ಅದು ಎಲ್ಲನೂ ಹೆಚ್ಚು ಅನುಭವಿಸ್ತಾರೆ. ಒಬ್ಬ ಇಬ್ಬರು ಹೆಣ್ಮಕ್ಳನ್ನು ತಗೊಳ್ಳಿ, ಒಬ್ಬ ಅಪ್ಪರ್ ಕಾಸ್ಟ್, ಒಬ್ಬ ಲೋವರ್ ಕಾಸ್ಟ್ ಹೆಣ್ಮಕ್ಳನ್ನು ತಗೊಳ್ಳಿ. ಇಬ್ರಿಗೂ ಸ್ತ್ರೀ ಶೋಷಣೆ ಅನ್ನೋದು ಇರುತ್ತೆ, ಆದರೆ ಬೇರೆ ಥರ ಇರುತ್ತೆ. ಯಾರು ಕೆಳವರ್ಗದವರಾಗಿರ್ತಾರೋ ಅವರಿಗೆ ಸ್ತ್ರೀ ಶೋಷಣೆಯ ಜೊತೆಗೆ ಜಾತಿ ಶೋಷಣೆಯನ್ನೂ ಎದುರಿಸ್ಬೇಕಾಗಿರುತ್ತೆ. ಜೊತೆಗೆ ಆರ್ಥಿಕವಾಗೂ ಅವರೇ ಹಿಂದುಳಿದವರಾಗಿರ್ತಾರೆ, ಯಾಕೆಂದರೆ ಶತಮಾನಗಳ ತುಳಿಯುವಿಕೆ ಅವ್ರ ಮೇಲೆ ದಬ್ಬಾಳಿಕೆ ನಡೆದಿರುತ್ತೆ. ಸೊ ಅವರು ವರ್ಗವಾಗಿಯೂ, ಜಾತಿಯಾಗಿಯೂ, ಲಿಂಗವಾಗಿಯೂ, ಭಾಷೆಯ ಪಾಯಿಂಟ್ ಆಫ್ ವ್ಯೂ ಇಂದನೂ, ವಿದ್ಯೆಯ ಪಾಯಿಂಟ್ ಆಫ್ ವ್ಯೂ, ಎಲ್ಲ ಥರದಲ್ಲೂ ಅವರು ಅನುಭವಿಸ್ಬೇಕಾಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಕಾಂಪ್ಲೆಕ್ಸಿಟೀಸ್ ಇರುತ್ತೆ. ಯಾರು ದೇವದಾಸಿಯರಾಗ್ತಾರೆ, ಯಾರಿಗೆ ದುಡ್ಡಿನ ಕಷ್ಟ ಇರುತ್ತೆ, ಯಾರು ತುಳಿತಕ್ಕೊಳಗಾಗ್ತಾರೆ, ಯಾರು ಅಧಿಕಾರಸ್ಥರಿಂದ, ಈ ಎಲ್ಲನೂ ಆಯಾ ವ್ಯಕ್ತಿಗಳು ಅದೇ ಜೀವನದಲ್ಲೇ ಅನುಭವಿಸ್ಬೇಕಾಗಿರುತ್ತೆ. ಯಾರು ದೇವಸ್ಥಾನದಿಂದ ಹೊರಗಡೆ ತಲುಪಿಸ್ಕೊಳ್ಪಡ್ತಾರೆ. ಅದು ಒಬ್ಬ ವ್ಯಕ್ತಿಗೆ ಒಂದೊಂದು ಕಷ್ಟ ಇದೆ, ನಾನು ಒಂದು ಕಷ್ಟದ ಕತೆ ಹೇಳ್ತೀನಿ ಅಂದರೆ ಆಗಲ್ಲ. ನಮ್ಮ ಜೀವನನೇ ಅಷ್ಟು ಕಾಂಪ್ಲೆಕ್ಸ್ ಆಗಿದೆ, ಮತ್ತು ಆ ಕತೆಗಳು ಇವೆಲ್ಲವನ್ನ ಒಳಗೊಂಡೇ ಇರುತ್ತೆ. ಆದರೆ ಟೆಕ್ನಿಕಲಿ ಹೇಳೋದಾದರೆ ಅದು ಸಿನಿಮಾದ ಅಭಿವ್ಯಕ್ತಿ ಆಚೆಗೆ ನೀವು ಹೇಳುವಾಗ ಎಷ್ಟರ ಮಟ್ಟಿಗೆ ಯಾವುದಕ್ಕೆ ಒತ್ತು ಕೊಡ್ತೀರಾ ಅಥವಾ ಹೇಗೆ ಅದನ್ನು ತಲುಪಿಸ್ತೀರಾ ಅನ್ನೋದು ಒಂದು ವಿಷಯ. ಅದನ್ನು ಸಿನಿಮಾ ತಂಡ ಟೆಕ್ನಿಕಲಿ ನೋಡ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಆ ಎಲ್ಲ ಪ್ರಶ್ನೆನೂ ಎತ್ತದು ಅಸಮಂಜಸ ಅಂತ ಅನಿಸಲ್ಲ. ಇಟ್ ಈಸ್ ಕಾಂಟೆಂಪ್ರರಿ. ಯಾಕೆಂದರೆ ಇವತ್ತಿನ ಜನ ಯಾರು ತುಳಿತಕ್ಕೊಳಗಾದರೂ ಅವ್ರು ಎಲ್ಲ ಥರದ ಅಸಮಾನತೆಗಳನ್ನು ಎದುರಿಸ್ತಾ ಇರ್ತಾರೆ, ಮತ್ತು ಅದು ನಿಜ, ಬಹಳ ನಿಜ. ಮತ್ತು ಅವ್ರು ಎತ್ಕೊಂಡಿರೋದು ಹಳೆ ಕತೆ ಅಂತ ಆದ್ರೂ ಅವು ಯಾವ ಹಳೆ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಕೊಂಡೇ ಇಲ್ವಲ್ಲ. ನಾನೊಂದು ಸಣ್ಣ ಶಾರ್ಟ್ ಫಿಲಮ್ ಮಾಡಿದ್ದೆ. ಅಫ್ಕೋರ್ಸ್ ಅದು ಫೆಮಿನಿಸಮ್ ಬಗ್ಗೆ ಇತ್ತು. ಅದನ್ನು ಪ್ರದರ್ಶಿಸ್ತಾ ಇದ್ದಾಗ ಯಾರೋ ಒಬ್ಬರು ಎದ್ದು ನಿಂತ್ಕೊಂಡು ಹಿರಿಯರು ಹೇಳಿದ್ರು, ಅದೇ ಕಥೆನ ಎಷ್ಟು ಸತಿ ನಮ್ಮ ಹೇಳ್ತೀರಾ, ನಿಮಗಾದರೂ ಬೇಜಾರಾಗಲ್ವಾ? ನಾನು ಹೇಳಿದೆ, ಇಲ್ಲ ಸರ್, ಬೇಜಾರಾಗಲ್ಲ. ಯಾಕೆಂದರೆ ಅದೇ ಕತೆ ಎಲ್ಲಿವರೆಗೂ ಇರುತ್ತೋ, ಎಲ್ಲಿವರೆಗೂ ಅದೇ ಕತೆಗಳು ಸಾಲ್ವ್ ಆಗಲ್ವೋ ಅಲ್ಲಿವರೆಗೂ ನಾವು ಅದೇ ವಿಷಯನ ಬೇಸರ ಇಲ್ಲದೆ ಮಾತಾಡ್ತಾನೆ ಇರ್ತೀವಿ. ಪ್ರಯತ್ನ ಜಾರಿಯಲ್ಲಿರಲಿದೆ ಅಂತ ಹೇಳಿದ್ವಿ. ಹಾಗಾಗಿ ಅದನ್ನು ಹೇಳಲೇಬೇಕಾದ ಅಗತ್ಯ ಇದೆ, ಮತ್ತು ಅದು ಕಂಟೆಂಪ್ರರಿನೇ, ಅದರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ಈಗ ಅಭಿವ್ಯಕ್ತಿನ ಆರಿಸ್ಕೊಂಡ್ಮೇಲೆ ನಾವು ಯಾವುದೋ ಒಂದು ಮಾಧ್ಯಮನ, ಇವರು ಸಿನಿಮಾ ಮಾಧ್ಯಮ ಆರಿಸ್ಕೊಂಡಿದ್ದಾರೆ. ಸಿನಿಮಾ ಮಾಧ್ಯಮದಲ್ಲಿ ಮುಖ್ಯವಾಗಿ ಎರಡು ವಿಷಯ ನೋಡ್ತೀವಿ, ಕಂಟೆಂಟ್ ಆ್ಯಂಡ್ ಫಾರ್ಮ್. ಅದರ ಮುಖ್ಯ ವಿಷಯ ಏನು, ಮತ್ತು ಅದನ್ನು ಹೇಗೆ ಯಾವುದೇ ವಿಷಯ ನೀವು ಆರಿಸ್ಕೋಬೋದು. ಇವ್ರು ಆರಿಸ್ಕೊಂಡಿರೋ ವಿಷಯ ಅಫ್ಕೋರ್ಸ್ ನಮಗೆಲ್ಲರಿಗೂ ತುಂಬ ಮುಖ್ಯವಾದ ವಿಷಯ. ಆ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಈ ವಿಷಯ ನಮ್ಮೆಲ್ಲರ ವಿಷಯ, ಜನಸಾಮಾನ್ಯರ ವಿಷಯ. ಇವರು ಒಂದು ಫೇರಿ ಟೇಲ್ನ ಕ್ರಿಯೇಟ್ ಮಾಡಿ, ಒಂದು ರೊಮ್ಯಾಂಟಿಕ್ ಜಗತ್ತನ್ನು ಕ್ರಿಯೇಟ್ ಮಾಡಿ, ಅದರಲ್ಲಿ ಒಂದು 3 ಗಂಟೆ ಕಾಲ ನಿಮ್ಮನ್ನು ತೇಲಿಸ್ಬಿಟ್ಟು ಆಮೇಲೆ ಥಿಯೇಟ್ರಿಂದ ಕತ್ಲಿಂದ ಈಚೆ ಬಿಟ್ಟು ಕಂಡುಬಿದ್ದ ತಕ್ಷಣ ಅದೇ ತಲೆನೋವು ವಾಪಸ್ ಮರಳೋ ಥರ ಅದನ್ನು ಆರಿಸ್ಕೊಂಡಿಲ್ಲ. ನಮ್ಮ ಜೀವನದ ಕಷ್ಟಗಳು ಒಳಗಡೆ ಕೂತಾಗಲೂ ನಮ್ಮೊಳಗಡೆ ಹೊಸ ಪ್ರಶ್ನೆಗಳನ್ನ ಹುಟ್ಟಾಕಬೇಕು, ಅದಕ್ಕೆ ನಾವು ಉತ್ತರ ಕಳ್ಕೊಡೋ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ಯೋಚನೆ ಜೊತೆಗೆ ನಮ್ಮನ್ನು ಥಿಯೇಟ್ರಿಂದ ಆಚೆ ಕಳಿಸೋವಂಥ ಒಂದು ಮುಖ್ಯವಾದ ವಿಷಯನ ಆರಿಸ್ಕೊಂಡಿದ್ದಾರೆ. ಕಂಟೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಈ ಸಿನಿಮಾ ನಿಜಕ್ಕೂ ಮುಖ್ಯ ಆಗುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಫಾರ್ಮ್, ಕಂಟೆಂಟನ್ನು ನೀವು ತಲುಪಿಸೋದು ಹೇಗೆ? ಆ ಫಾರ್ಮ್ನ ಮೂಲಕ. ಇಲ್ಲಿ ಸಿನಿಮಾ ಮಾಧ್ಯಮನ ಎಷ್ಟು ಚೆನ್ನಾಗಿ ದುಡಿಸ್ಕೋಬೋದು, ಅದನ್ನು ಚೆನ್ನಾಗಿ ದುಡಿಸ್ಕೊಂಡಿದ್ದಾರಾ ಅನ್ನೋದು ಎರಡನೇ ಚರ್ಚೆಯ ವಿಷಯ ಆಗತ್ತೆ. ಆದರೆ ಅಗೇನ್ ಐ ಡೋಂಟ್ ಬಿಲೀವ್ ಇನ್ ಕಮರ್ಷಿಯಲ್ ಫಿಲ್ಮ್ ಆರ್ ಆರ್ಟ್ ಫಿಲಮ್ ಅನ್ನೋವಂಥ ಒಂದು ವಿಭಾಗ ಮಾಡೋದ್ರಲ್ಲಿ ನನಗೇನೂ ಒಪ್ಪಿಗೆ ಇಲ್ಲ. ಆದರೆ ಈ ಥರದ ಹೆಚ್ಚು ಹಣ ಹಾಕಿ ದುಡ್ಕೊಳ್ಳಬೇಕಾದ ಅಗತ್ಯನೂ ಇರುತ್ತೆ. ಅದಕ್ಕೆ ನೀವು ಹಣ ಹಾಕಿ ಮಾಡಿದ್ಮೇಲೆ, ಯಾಕಂದ್ರೆ ನೀವು ಎರಡನೇ ಸಿನಿಮಾ ಮಾಡೋಕ್ಕೆ ಗಟ್ಟಿಯಾಗಿ ನಿಂತಿರಬೇಕಾಗತ್ತೆ. ಸೊ ಆ ವ್ಯವಸ್ಥೆ ಒಳಗಡೆ ಮಾಡುವಂಥ ಈ ಥರದ ಸಿನಿಮಾಗಳನ್ನು ನೀವು ಕಮರ್ಷಿಯಲ್ ಸಿನಿಮಾ ಅಂತೀರಾ ಅನ್ನೋದಾದರೆ, ಈ ಸಿನಿಮಾ ಇಂತಹ ಕಂಟೆಂಟನ್ನು ಎತ್ಕೊಂಡಿರೋ ಕಾರಣಕ್ಕೆ ನನಗೆ ಹೆಚ್ಚು ಮುಖ್ಯ ಆಗುತ್ತೆ. ಎಲ್ಲ ಗೊತ್ತಿರುತ್ತೆ ಕನ್ನಡ ಸಿನಿಮಾದ ಫಾರ್ಮುಲಾಗಳು. 2 ಹಾಡು ಹಾಕ್ರೋ, ಮದರ್ ಸೆಂಟಿಮೆಂಟ್ ಇಡ್ರೋ, ಸಿಸ್ಟರ್ ಸೆಂಟಿಮೆಂಟ್ ಬಂದರೆ ಚೆನ್ನಾಗಿ ಓಡುತ್ತೆ ಕಣ್ರೋ, 4 ಫೈಟ್ ಹಾಕ್ರೋ. ಈ ಭಾಷೆ ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರೋರು. ಅದ್ರ ಆಚೆಗೆ ನೀವು ಏನೋ ಪ್ರಯತ್ನ ಪಡ್ತಿದ್ದೀರಾ ಅಂದರೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕೂ ನನಗೆ ಈ ಸಿನಿಮಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇದನ್ನು ಇಂತಹ ವಿಷಯಗಳನ್ನು ಬಹಳ ಸೀರಿಯಸ್ ಆಗಿ ಮತ್ತು ಇಂಟಲೆಕ್ಚುಯಲ್ ಆಗಿ, ಅಕಾಡೆಮಿಕ್ ಆಗಿ ಹೇಳುವಂಥ ಒಂದು ವಿಧ ಇದೆ. ಆ ಸಿನಿಮಾಗಳನ್ನು ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಅಂತ ಹೇಳ್ತಾರೆ, ಖಂಡಿತವಾಗೂ ಅವು ಮುಖ್ಯ. ಇಂಟಲೆಕ್ಟ್ ಆ್ಯಂಡ್ ಬೀದಿ ಹೋರಾಟ, ಇದು ಎರಡೂ ಒಂದೇ ವಿಷಯದ 2 ಕೊನೆಗಳು ಅಂತ ನನಗನ್ಸುತ್ತೆ. ಅದ್ರ ಮಧ್ಯೆ ಬ್ರಿಡ್ಜ್ ಆಗುವಂಥದ್ದು ಇದೆಯಲ್ಲ, ಅದು ಇಂಥ ಸಿನಿಮಾಗಳ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡುತ್ತವೆ.
ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ಅದ್ಭುತವಾದ ವಿಷಯಗಳನ್ನು ಮಾತಾಡ್ತಾ ಇರಿ, ಆದರೆ ನನ್ನ ಎದುರುಗಡೆ ಕೂತಿರೋರಿಗೆ ಅದನ್ನು ಅರ್ಥ ಮಾಡ್ಸೋಕ್ಕೆ ನನಗೆ ಬರ್ತಿಲ್ಲ, ಆ ಭಾಷೆ ನನ್ನ ಹತ್ರ ಇಲ್ಲ ಅಂದರೆ ನಾನು ಎಂಥ ಅದ್ಭುತವಾದ ವಿಷಯ ಮಾತಾಡಿದ್ರು ಅದು ನನ್ನಂಥ 4 ಜನಕ್ಕೆ ನಾವು ಒಬ್ರಿಗೊಬ್ರಿಗೆ ಪರಸ್ಪರ ಬೆನ್ನು ತಟ್ಕೊಳಕ್ಕೆ ಮಾತ್ರ ಯೂಸ್ ಆಗುತ್ತೆ. ಆದರೆ ನನಗೆ ಒಂದು ಅಭಿವ್ಯಕ್ತಿ ದಕ್ಕಿದೆ, ಅದ್ರ ಮೂಲಕ ನಾನು ಹೇಳಬೇಕಾಗಿರೋದನ್ನ ಹೆಚ್ಚು ಜನರಿಗೆ ತಲುಪ್ಸೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಅದಕ್ಕೆ ನನಗೆ ಈ ಸಿನಿಮಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಚ್ಚು ಜನರನ್ನು ಮಾಸಸ್ ಅಂತ ಏನು ಹೇಳ್ತೀರ ಅವರನ್ನು ಮುಟ್ಟಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಆ ಕಾರಣಕ್ಕೂ ನನಗೆ ಈ ಸಿನಿಮಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಒಂದು 4 ಫೈಟ್ ಹಾಕ್ತಿರೋ ಮತ್ತೇನೋ ಹಾಕ್ತಿರೋ ಅಂದರೆ ನನಗೇನು ಸಮಸ್ಯೆ ಇಲ್ಲ ಅನಿಸುತ್ತೆ. ಆದರೆ ನಂಗೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ ಇದನ್ನು ನೀವು ಯೋಚನೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. KYN ಸರ್ ಹೇಳಿದ್ರು, ಅವರು ನೀವು ಒಂದು ವಿಷಯನ ನೀವು ಅಂಬೇಡ್ಕರ್ನ ಬಳಸ್ಕೊಂಡು ಅವರು ತಿಳಿವಿಗೆ ನಡೆದಾದ್ಮೇಲೆ ಮತ್ತೆ ದೇವಸ್ಥಾನನೋ ಮತ್ತೇನೋ ತಂದಾಗ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗೇನೆ ಹಿಂಸೆಯನ್ನು ಒಂದು ಊರಿನಲ್ಲಿ ಇದ್ದಂಥ ರಾಚಯ್ಯ ಅವರೆಲ್ಲರಿಗೂ ನೀವು ವಿದ್ಯೆ ಮೂಲಕ ಮಾತ್ರ ಇದನ್ನು ಗೆಲ್ಲಕ್ಕೆ ಸಾಧ್ಯ, ಹೋರಾಟದ ಮೂಲಕ ಅಥವಾ ಹೊಡೆದಾಟದ ಮೂಲಕ ಅಲ್ಲ ಅಂತ ಹೇಳಿ ಬಂದ ಮೇಲೆ ಹಿಂಸೆಗೆ ಹಿಂದಿರುಗ್ಬೋದಾ ಅನ್ನೋ ಪ್ರಶ್ನೆಗಳು ನನಗೆ ಬಂದಿದ್ದು ನಿಜ ಸಿನಿಮಾ ನೋಡ್ಬೇಕಂದ್ರೆ. ಆ ಥರದ ಅಲ್ಲಲ್ಲ ಅದೇನೆ ಆ ಅನಿವಾರ್ಯ ಅನ್ನೋದನ್ನ ನಾವು ಬರ್ಸ್ಬಿಟ್ರೆ ಏನಾಗ್ಬಿಡತ್ತೆ ಅಂದರೆ, ನನಗೆ ರಾಚೆ ಇಂಥರ ಫೈಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಂಗೆ ಹೋರಾಡೋಕ್ಕಾಗಲ್ಲ ಅನ್ನೋ ಥರ ಸಿನಿಮಾ ನೋಡ್ತಾ ಇರೋ ಒಬ್ಬರ ಮನಸ್ಸಲ್ಲಿ ನಾವು ಮೂಡಿಸ್ಬಿಡ್ತೀವಿ. ದಟ್ ಈಸ್ ವೆರಿ ಡೇಂಜರಸ್. ನನಗೆ ಹೋರಾಟ ಸಾಧ್ಯ ಇದೆ, ಸಂವಿಧಾನ ನನಗೆ ಆ ಶಕ್ತಿನ ಕೊಡುತ್ತೆ. ಐ ಡೋಂಟ್ ಹ್ಯಾವ್ ಟು ಬಿ ಅ ಬಾಡಿ ಬಿಲ್ಡರ್, ಐ ಡೋಂಟ್ ಹ್ಯಾವ್ ಟು ಹಿಟ್ 100 ಪೀಪಲ್ ಟುಗೆದರ್ ಇನ್ ಆರ್ಡರ್ ಟು ವಿನ್ ದ ಫೈಟ್. ನನ್ನ ಸಂವಿಧಾನ ನನಗೆ ಆ ಶಕ್ತಿಯನ್ನು ಕೊಟ್ಟಿದೆ ಅನ್ನೋ ನಂಬಿಕೆ ಬರಬೇಕಲ್ಲ. ಅದನ್ನು ಅವರು ಬ್ಯಾಲೆನ್ಸ್ ಮಾಡೋಕ್ಕೆ ಕೊನೆಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ನಾನು ನಿಜವಾಗೂ ಅದು ತುಂಬ ಸಿದ್ದನಗೌಡ ಪಾಟೀಲ್ ಅವ್ರು ಹೇಳಿದ್ದು ಕೂಡ ಕೊನೆಯಲ್ಲಿ ಫೈಟ್ ಮಾಡಿ ಎಲ್ಲರೂ ಕೊಂದುಬಿಡ್ತಾನೆ ಅನಿಸಿತ್ತು, ಕೊಲ್ಲಿಲ್ಲ. ದಟ್ಸ್ ಅ ಎಂಡಿಂಗ್. ಆ ಕಾನ್ಫ್ಲಿಕ್ಟ್ನ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಮೀರ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅದಿನ್ನೂ ಇಟ್ ವಿಲ್ ಬಿ ಮೋರ್ ಮೀನಿಂಗ್ಫುಲ್. ನೀವು ಫೈಟ್ ಹಾಕೋದನ್ನು ಮೊದಲ ಅರ್ಧದಲ್ಲಿ ನೀವು ತೋರಿಸಿದ್ದೀರಾ, ವಿಜಯ್ ಈಸ್ ಅವರ್ ಹೀರೋ, ಐ ಮೀನ್ ಯು ಆರ್ ಶೋನ್ ಇಟ್. ಆಮೇಲೆ ನೀವು ಅದನ್ನು ಅವಾಯ್ಡ್ ಮಾಡ್ಬೋದಿತ್ತಾ, ಏನಾದರೂ ಯೋಚನೆ ಮಾಡ್ಬೋದಿತ್ತಾ? ನೀವು ಲೀನಿಯರ್ ಕತೆ ಹೇಳ್ದೇನೆ ನಾನ್ ಲೀನಿಯರ್ ಆಗಿ ಫೈಟಿಗೆ ಹೋಗಿ ಮತ್ತೆ ಬ್ಯಾಕ್ ಹೋಗಿ ಏನೋ ಮಾಡ್ಬೋದಿತ್ತಾ? ಐ ಮೀನ್ ಯು ಕ್ಯಾನ್ ಥಿಂಕ್ ಓವರ್ ಇಟ್. ಬಿಕಾಸ್ ನಾನು ಸಿನಿಮಾದ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಕತೆ ಬರೆಯೋದು ಸ್ಕ್ರಿಪ್ಟ್ ಮಾಡೋದ್ರಿಂದ ಇಂಥ ಎಕ್ಸಸೈಸ್ಗಳು ನನ್ನ ಮನಸ್ಸಲ್ಲಿ ಈ ಥರ ಪ್ರಶ್ನೆಗಳು ಮೂಡಿದ್ದು ನಿಜ. ಅದರ ಆಚೆಗೆ ಕಂಪ್ಯಾರಿಸನ್, ಇದು ಒಂದು ನನ್ನ ಸ್ನೇಹಿತರ ವಲಯದಲ್ಲಿ ತುಂಬ ಚರ್ಚೆ ಆಗಿದ್ದ ವಿಷಯ. ಈ ಸಿನಿಮಾನ ತಮಿಳಿನ ಇವರು ನಮ್ಮ ಪಾರಂಜಿತ್, ವೆಟ್ರಿಮಾರನ್ ಅಂಥವ್ರ ಸಿನಿಮಾಗೆ ಹೋಲಿಸ್ಕೊಳ್ತಾ ಇದು ಹಾಗಿಲ್ಲ ಹೀಗಿಲ್ಲ ಅನ್ನೋದು ಒಂದು ಮಾತಿದೆ. ಇನ್ನೊಂದು ಕಡೆಯಲ್ಲಿ ಅಫ್ಕೋರ್ಸ್ ಆರ್ಟ್ ಫಿಲಮ್ಗಳು ಅಂತ ಏನು ನಾವು ಗುರುತಿಸ್ತೀವೋ ಅವುಗಳಿಗೆ ಹೋಲಿಸ್ತಾ ನನಗೆ ಈ ಕಂಪ್ಯಾರಿಸನ್ನ ಯಾವುದ್ರ ಜೊತೆಗೆ ಇದನ್ನು ಮಾಡಬೇಕು ಅನ್ನೋದು ಪ್ರಶ್ನೆ. ಯಾಕೆ ಮಾಡಬೇಕು ಅನ್ನೋದು, ನೀವು ಯಾವುದ್ರ ಜೊತೆಗಾದರೂ ಕಂಪೇರ್ ಮಾಡಿ. ಆಸ್ ಅ ಸಿನಿಮಾ ಸ್ಟೂಡೆಂಟ್ ನನಗೆಲ್ಲ ಹಕ್ಕಿದೆ, ಮಾಡ್ಕೋಬೋದು. ಬಟ್ ಇಲ್ಲಿ ಈ ಸಿನಿಮಾನ ಈ ಹೊತ್ತಿನಲ್ಲಿ ಬರ್ತಾ ಇರೋವಂಥ ಮಾಫಿಯಾ ದೊರೆಯನ್ನು ಹೀರೋ ಆಗಿ ತೋರಿಸುವಂಥ ಸಿನಿಮಾಗಳ ಮಧ್ಯ ಒಬ್ಬ ನೀಚವಾಗಿ ಹೆಣ್ಣನ್ನು ನಡೆಸ್ಕೊಳ್ಳೋವಂಥ ವ್ಯಕ್ತಿ ಹೀರೋ ಆಗಿ ಪ್ರೊಜೆಕ್ಟ್ ಮಾಡ್ತಾ ಇರೋ ಸಿನಿಮಾಗಳು ಬರ್ತಿರುವಾಗ ಅವುಗಳ ಮಧ್ಯ ಒಬ್ಬ ತನ್ನ ಜನಕ್ಕೋಸ್ಕರ ಹೋರಾಡ್ತಾನೆ, ಮತ್ತೆ ತನಗೆ ಶಕ್ತಿ ಇದ್ರೂ ಸಹ ಶಕ್ತಿಯಿಂದಲ್ಲ ಸಂವಿಧಾನದ ಬಲದಿಂದ ಗೆಲ್ಲಬೇಕು ಅಂತ ಹೇಳೋವಂಥ ಒಬ್ಬನ್ನ ನೀವು ಪ್ರೊಟಗನಿಸ್ಟ್ ಆಗಿ ಹೀರೋ ಆಗಿ ತೋರಿಸ್ತೀರಾ ಅನ್ನೋದಾದರೆ ಆ ಕಂಪ್ಯಾರಿಸನ್ ನನಗೆ ತುಂಬ ಮುಖ್ಯ ಆಗುತ್ತೆ. ನೀವು ನಿಮಗೆ ಅನುಕೂಲಕರವಾಗಿ ಕಂಪ್ಯಾರಿಸನ್ ಮಾಡೋಕ್ಕೆ ಬರಲ್ಲ ಅಂತ. ಹಾಗಾಗಿ ಆಮೇಲೆ ತಮಿಳಿನಲ್ಲಿ ಪಾರಂಜಿತ್ತು, ವೆಟ್ರಿಮಾರನ್ ಅಂತ ಸಿನಿಮಾಗಳು ಅಲ್ಲಿ ಅದು ಬೆಳೆದು ಬಂದಿದೆ. ಇಟ್ ಡಿಡ್ ನಾಟ್ ಹ್ಯಾಪನ್ ಒನ್ ಡೇ ಆಲ್ ಆಫ್ ಅ ಸಡನ್. ಆ ಬೆಳವಣಿಗೆ ನಮ್ಮಲ್ಲಿ ಕೊಂಚ ತಡೆ ಆಗ್ತಿದ್ಯಾ, ಅದಕ್ಕೆ ಸಾಂಸ್ಕೃತಿಕ ಐತಿಹಾಸಿಕ ಕಾರಣಗಳಿದೆಯಾ? ಇವೆ. ಆದರೆ ಆ ಪ್ರಯತ್ನ ಶುರು ಆಗಿದೆ ಅಥವಾ ಆ ಬ್ರಿಡ್ಜಿಂಗ್ ಶುರು ಆಗ್ತಾ ಇದೆ ಅಂದರೆ ವಿ ಮಸ್ಟ್ ವೆಲ್ಕಮ್ ದಟ್ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ಸಹ ನನಗೆ ಈ ಸಿನಿಮಾ ತುಂಬ ಮುಖ್ಯ ಅನಿಸುತ್ತೆ. ಮತ್ತು ಆಯಿತು ಮೂರ್ತಿ, ಇನ್ನೊಂದು 2 ನಿಮಿಷ ಇನ್ನೇನೋ ಹೇಳ್ಬೇಕು ಅಂದ್ಕೊಂಡೆ, ಹೇಳೇ ಬಿಡ್ತೀನಿ, ಹೇಳದೆ ಹೋಗಲ್ಲ ನೋಡಿ. ಹಾಂ, ಕೆಲವು ಡೈಲಾಗ್ಗಳು ತುಂಬ ಅದು ಇಟ್ಸ್ ಅಫ್ಕೋರ್ಸ್ ಈ ಥರದ ಸಿನಿಮಾಗಳಲ್ಲಿ ಪಂಚಿಂಗ್ ಡೈಲಾಗ್ ಅನ್ನೋದು ನಿಜಕ್ಕೂ ನಾವು ವಿ ಕ್ಯಾರಿ ಇಟ್ ಬ್ಯಾಕ್. ಸುಮ್ಮನೆ ಸಾಮಾನ್ಯ ಪ್ರೇಕ್ಷಕರಾಗಿ ವಿ ಕ್ಯಾರಿ ದೋಸ್ ಡೈಲಾಗ್ಸ್ ಬ್ಯಾಕ್. ಈ ಶೋಲೆನಲ್ಲಿಂದ ಹಿಡಿದು ಕಿತನೇ ಆದ್ಮಿ ಸ್ಟಿಲ್ ಎಂಜಾಯ್ ದ್ಯಾಟ್. ಅದು ನಾವು ಈಗಲೂ ಕೂಡ ಅದನ್ನು ಎಂಜಾಯ್ ಮಾಡ್ತೀವಿ ಅನ್ನೋದಾದರೆ ಅದು ನಮ್ಮ ಜೊತೆ ಕ್ಯಾರಿ ಆಗಿದೆ ಅಂತ. ಇಲ್ಲಿ ಕ್ಯಾರಿ ಮಾಡಿರೋದು ಎಂಥ ಡೈಲಾಗ್ಗಳು. 1000 ಎಕರೆ 200 ಎಕರೆ ಜಮೀನಿದ್ರು ಸಹ ಲ್ಯಾಂಡ್ ಲಾರ್ಡೆ, ಸಣ್ಣ ಜಮೀನಿದ್ರು ಸಹ ಲ್ಯಾಂಡ್ ಲಾರ್ಡೆ. ದಿಸ್ ಚೇಂಜಸ್ ದ ಮೈಂಡ್ ಆಫ್ ದ ಪೀಪಲ್ ಹೂ ಆರ್ ವಾಚಿಂಗ್ ಇಟ್. ಹೌದು, ನನಗೂ ಆ ಹಕ್ಕಿದೆ, ಆಗಬೇಕಿತ್ತಲ್ಲ ನಾನು ಅಂತ. ಭೂಮಿ ಮೇಲೆ ಹುಟ್ಟಿದವ್ರು ಎಲ್ಲರಿಗೂ ಭೂಮಿ ಸೇರಿದ್ದಲ್ವಾ? ಅದು ಹೇಗೆ ಕೆಲವ್ರಿಗೆ ಮಾತ್ರ ಹೆಚ್ಚು ಭೂಮಿ ಸೇರ್ತು ಅಂತ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಅದು ಹುಟ್ಟಾಕಿದ್ರೆ ದಟ್ ಈಸ್ ವೇರ್ ಇಟ್ ಈಸ್ ಮೇಕಿಂಗ್ ಅ ಚೇಂಜ್ ಅಂತ. ಈಗ ಒಂದಷ್ಟು ಜನರನ್ನು ನೀವು ಯಾವ ದೇಶಕ್ಕೂ ಸೇರಿದವರಲ್ಲ, ನನ್ನ ದೇಶಕ್ಕೆ ಸೇರಿದವನಲ್ಲ, ನನ್ನ ದೇಶಕ್ಕೆ ಸೇರಿದವನಲ್ಲ ಅಂತಾರೆ.
ಹೌ ಕ್ಯಾನ್ ಹ್ಯೂಮನ್ಸ್ ಬಿ ಇಲ್ಲೀಗಲ್ ಆನ್ ದಿ ಅರ್ತ್? ಭೂಮಿ ಮೇಲೆ ಮನುಷ್ಯರು ಹುಟ್ಟಿದ ಮೇಲೆ ಭೂಮಿ ಅವ್ರಿಗೆ ಸೇರಿದವರು. ನನ್ನ ದೇಶಕ್ಕೂ ಸೇರಿಲ್ಲ, ನಿನ್ನ ದೇಶಕ್ಕೂ ಸೇರಿಲ್ಲ ಅಂದ್ರೆ ಅವ್ರದ್ದು ಯಾವ ದೇಶ? ಹಂಗೆ ಹೇಳಲಿಕ್ಕೆ ಬರಲ್ಲ ಅಂತ. ಹಾಗೆ ಎಲ್ರಿಗೂ ಭೂಮಿ ಮೇಲೆ ಅವರ ಹಕ್ಕಿದೆ ಅನ್ನೋದು, ಅದನ್ನು ಹುಟ್ಟಾಕತ್ತಲ್ಲ. ಆ ಕಾರಣಕ್ಕೂ ನನಗೆ ಈ ಸಿನಿಮಾ ಮುಖ್ಯ ಅನಿಸುತ್ತೆ. ಮತ್ತು ಎಷ್ಟು ಲೌಡಾಗಿ ಹೇಳ್ಬೋದು, ಎಷ್ಟು ಸಟಲಾಗಿ ಹೇಳಬೇಕು ಅನ್ನೋದು ಇನ್ನೊಂದು ವಿಷಯ. ಸಿನಿಮಾಸಕ್ತರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ. ನಾನು ನನ್ನ ಶಾರ್ಟ್ ಫಿಲಮ್ ಮಾಡಿದಾಗ 24 ನಿಮಿಷ ಅಷ್ಟೇ, ನಾನು ತುಂಬ ಸಟಲಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ನಾನು ತುಂಬ ಅಂದರೆ ತುಂಬ ಸಟಲಾಗಿ, ಏನು ಡೈಲಾಗ್ಸು ಇಲ್ಲ, ಏನನ್ನೂ ನೇರವಾಗಿ. ಗಿರೀಶ್ ಸರ್ ಒನ್ ಆಫ್ ದಿ ಶೋಗೆ ಗೆಸ್ಟಾಗಿ ಬಂದಿದ್ದರು, ಅವ್ರಿಗೆ ನೆನಪಿರ್ಬೋದು ಅಂತ ಅನ್ಕೋತೀನಿ. ಯಾವ ಡೈಲಾಗ್ಸು ಏನನ್ನೂ ಲೌಡಾಗಿ ಹೇಳಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹೆಣ್ಣು ಒಂದು ದಿನದ ಮಟ್ಟಿಗೆ ರೆಬೆಲಿಯಸ್ ಆಗಿ ಅಥವಾ ತಮಾಷೆಗೆ ರೆಬೆಲಿಯಸ್ ಆಗಿ ನಡ್ಕೊಡೋದು ಕೂಡ ಗಂಡಿಗೆ ಎಷ್ಟೊಂದು ಆಘಾತ ಕೊಡುತ್ತೆ ಅಂದರೆ, ಎಷ್ಟು ಸುಮಾರು ಜನ ನಿಂತ್ಕೊಂಡು, ನಿಂಗೆ ಮದುವೆ ಆಗಿದ್ದೇನಮ್ಮ, ನಿಂಗೇನಮ್ಮ ಗೊತ್ತು ಸಂಸಾರದ ಬಗ್ಗೆ, ಅದು ಹೆಂಗಮ್ಮ ನೀನು ಈ ಥರ ಗಂಡ ಹೆಂಡತಿ ಮದುವೆ ಸಂಬಂಧ ಅಂತ ತೋರಿಸ್ತೀಯ? ಅರೆ ದಟ್ ಈಸ್ ನಾಟ್ ದ ಮ್ಯಾಟರ್. ಆವಾಗ ನಾನು ಮಾತಾಡಬೇಕು ಅಂತ ಎದ್ದು ನಿಂತ್ಕೊಂಡೆ, ಅದಕ್ಕೆ ಆನ್ಸರ್ ಕೊಡೋಣ ಅಂತ ಗಿರೀಶ್ ಕಾಸರವಳ್ಳಿ ಅವರು ನಿಂತ್ಕೊಂಡು ಹೇಳಿದ್ರು. ಅವರು ಹೆಣ್ಣಿನ ಮುಖ್ಯ ವಿಷಯ ಇಟ್ಕೊಂಡು 9 ಸಿನಿಮಾಗಳಿಗೂ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥವ್ರು. ಅವರನ್ನು ಯಾರೋ ಇಂಟರ್ವ್ಯೂವ್ರು ಕೇಳಿದಾಗ, ಯಾಕೆ ನೀವು ಬರೀ ಹೆಣ್ಮಕ್ಳ ಬಗ್ಗೆ ಸಿನಿಮಾ ಮಾಡ್ತೀರಾ ಅಂದರೆ, ನೀವು ಇದನ್ನು ನನಗೆ ಕೇಳಬಾರ್ದು, ನೀವು ಬೇರೆಯವ್ರಿಗೆಲ್ಲರಿಗೂ ಯಾಕೆ ನೀವು ಹೆಣ್ಮಕ್ಳ ಬಗ್ಗೆ ಸಿನಿಮಾನೇ ಮಾಡಲ್ಲ ಅಂತ ಕೇಳಬೇಕಿತ್ತು ಅಂತ ಹೇಳ್ದಂಥವ್ರು. ಅವ್ರು ನಿಂತ್ಕೊಂಡು ಹೇಳಿದರು, ಇಲ್ಲ ಕೆಲವು ಸತಿ ಕಿವಿ ಮಂದ ಇರೋರಿಗೆ ಜೋರಾಗಿ ಹೇಳಬೇಕಾಗತ್ತೆ, ನಾನು ಇದನ್ನು ಸಟ್ಲ್ ಅಂದ್ಕೊಂಡಿದ್ದೆ, ನೀನು ಇನ್ನು ಸ್ವಲ್ಪ ಜೋರಾಗಿ ಹೇಳಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ಅಂತಂದರು. ಹಾಗಾಗಿ ಇವರು ಪಂಚಿಂಗ್ ಡೈಲಾಗ್ಸ್ ಏನಿದೆ, ಪೀಪಲ್ ಕ್ಯಾರಿ ಇಟ್ ವಿತ್ ದೆಮ್ ಹೋಮ್. ಆ್ಯಂಡ್ ಅದಾಗಬೇಕು, ಅದಾಗೋ ಅಗತ್ಯ ಈ ಕಾಲಘಟ್ಟದಲ್ಲಿ ಇದೆ. ನೀವು ಸಿನಿಮಾ ಆಗಿ ರಿಫೈನ್ ಆಗ್ತೀರಾ, ಫೈನ್, ಬಟ್ ಈ ಸಿನಿಮಾದಲ್ಲಿ ಇದು ನಡೆದಿರೋದು ಈಸ್ ಆಬ್ಸಲ್ಯೂಟ್ಲಿ ಫೈನ್ ಅಂತ ನನಗನ್ಸುತ್ತೆ. ಮತ್ತು ಯಾರು ನಿರ್ಧರಿಸ್ತಾರೆ ಎಷ್ಟು ಜೋರಾಗಿ ಹೇಳಬೇಕು, ಎಷ್ಟು ಮೆತ್ತಿಗೆ ಹೇಳಬೇಕು, ಯಾವುದು ಸಟಲ್ ಯಾವುದು ಲೌಡ್ ಅಂತ ಯಾರು ನಿರ್ಧರಿಸ್ತಾರೆ? ಯಾರಿಗೆ ಬೇಕು ಬೇಡ ಅವ್ರು ನಿರ್ಧರಿಸಿದ್ರೆ ದರ್ ಇಸ್ ಅ ಪ್ರಾಬ್ಲಮ್ ವಿತ್ ದಟ್ ಅನ್ನೋದು. ಮತ್ತು ಸಿನಿಮಾ ಪಾಲಾರ್ ಅಂತ ಮತ್ತೊಂದಷ್ಟು ಸಿನಿಮಾಗಳು ಬಂದವು, ಅವು ಅಷ್ಟು ಚೆನ್ನಾಗಿ ಥಿಯೇಟ್ರ್ಗಳಲ್ಲಿ ಓಡಲಿಲ್ಲ. ಮತ್ತು ಇದು ಓಡ್ತು ಅಂದರೆ ಇವರು ಡೈರೆಕ್ಟರ್ ಒಂದು ಟ್ರಿಕ್ನ ಪ್ಲೇ ಮಾಡಿದ್ದಾರೆ, ಆ್ಯಂಡ್ ಇಟ್ ಹಸ್ ವರ್ಕ್ಡ್. ಯು ಪಿಕ್ ದ ಪಾಪ್ಯುಲರ್ ಆ್ಯಕ್ಟರ್ ಆ್ಯಂಡ್ ದ ಪಾಪ್ಯುಲರ್ ಆ್ಯಕ್ಟರ್ ಹ್ಯಾಸ್ ಶೋನ್ ದ ಕರೇಜ್ ಟು ಡೂ ಸಚ್ ಎ ಫಿಲಮ್. ಈ ಎರಡೂ ವಿಷಯಕ್ಕೆ ನನಗೆ ಡೈರೆಕ್ಟ್ರು ಮತ್ತು ವಿಜಯ್ ಅವರ ಇಬ್ಬರ ಪ್ರಯತ್ನವೂ ತುಂಬ ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ಹೆಗ್ಗೋಡ್ನಲ್ಲಿ ಒಂದು ಸಣ್ಣ ಹಳ್ಳಿನಲ್ಲಿ ವರ್ಲ್ಡ್ ಕ್ಲಾಸಿಕ್ ಸಿನಿಮಾನ ತೋರಿಸ್ತಾ ಹೆಗ್ಗೋಡಿನ ರೈತ ಸಹ ದೊಡ್ಡ ದೊಡ್ಡ ಸಿನಿಮಾ ಬಗ್ಗೆ, ವರ್ಲ್ಡ್ ಕ್ಲಾಸಿಕ್ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಸಂವಾದ ಮಾಡುವಂಥ ಲೆವೆಲ್ಗೆ ಬೆಳೆದಿದ್ರು. ಫಿಲ್ಮ್ ಅಪ್ರಿಸಿಯೇಷನ್ ಈಸ್ ಸಮಥಿಂಗ್ ವಿಚ್ ಇಸ್ ಟು ಬಿ ಟ್ರೈನ್ಡ್. ನಾವು ಸಿನಿಮಾ ತಮಿಳ್ನಾಡಿನ ಪ್ರೇಕ್ಷಕರು ಯಾಕೆ ಆ ಸಿನಿಮಾಗಳಿಗೆ ಒಗ್ಗಿದ್ದಾರೆ ಅಂದರೆ ಅವರು ಟ್ರೈನ್ ಆಗಿದ್ದಾರೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಆ ಥರದ ಟ್ರೈನಿಂಗು ಇಂಥ ಸಿನಿಮಾಗಳಿಂದ ಶುರು ಆಗುತ್ತೆ ಅಂದರೆ ಐ ವೆಲ್ಕಮ್ ಇಟ್. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಸಿನಿಮಾ ಟ್ರೈಂಗ್ ಟು ಡೂ ದ್ಯಾಟ್. ಇಷ್ಟು ವಿಷಯದ ಜೊತೆಗೆ ಕೊನೆಯದಾಗಿ ನನಗೆ ಏನು ಹೇಳೋಕ್ಕಿದೆ ಅಂದರೆ, ಒಂದು ಸಣ್ಣ ಉದಾಹರಣೆ ಕೊಟ್ಬಿಟ್ಟು ಹೇಳ್ಬಿಡ್ತೀನಿ. ಓಕೆ, ಪದ್ಮಾವತ್ ಸಿನಿಮಾ ಸುಮಾರು ಜನ ನೋಡಿರ್ತೀರ, ಪಾಪ್ಯುಲರ್ ಸಿನಿಮಾ, ಅದಕ್ಕೆ ಎತ್ಕೊಳ್ತಾ ಇದ್ದೀನಿ. ಆ ಪದ್ಮಾವತ್ ಸಿನಿಮಾದಲ್ಲಿ ಕೊನೆ ಸೀನ್ನಲ್ಲಿ ಲೌಡ್ ಮ್ಯೂಸಿಕ್. ಸಂಜಯ್ ಲೀಲಾ ಬನ್ಸಾಲಿ ಈಸ್ ನೋನ್ ಫಾರ್ ಕ್ರಿಯೇಟಿಂಗ್ ದಟ್ ಮ್ಯಾಜಿಕ್ ಆನ್ ದ ಸ್ಕ್ರೀನ್. ಲೌಡ್ ಮ್ಯೂಸಿಕ್, ಬ್ಯೂಟಿಫುಲ್ ಕಲರ್ಸ್, ಎಲ್ಲ ಕೆಂಪು ಬಟ್ಟೆಗಳನ್ನು ಹಾಕ್ಕೊಂಡು ಹೆಣ್ಮಕ್ಳುಗಳೆಲ್ಲ ಅಗ್ನಿ ಪ್ರವೇಶ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಸತಿ ಹೋಗ್ತಾ ಇರ್ತಾರೆ. ಅವ್ರು ಎಲ್ಲರ ಮುಖದ ಮೇಲೆ ಒಂದು ದಿವ್ಯವಾದ ನಗು ಇರುತ್ತೆ, ಎಷ್ಟು ಹೆಮ್ಮೆ ಇರುತ್ತೆ. 7 ವರ್ಷದ ಹುಡುಗಿಯಿಂದ ಹಿಡಿದು ಪ್ರೆಗ್ನೆಂಟ್ ವುಮನ್ನಿಂದ ಹಿಡಿದು 60-70 ವರ್ಷದ ಮುದುಕಿಯವರವರೆಗೆ ಎಲ್ಲರೂ ಕೆಂಪು ವಸ್ತ್ರ ತರದು ಬೆಂಕಿ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ದೇ ಆರ್ ಫೀಲಿಂಗ್ ಪ್ರೌಡ್ ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ಒಂದು ಕ್ಷಣ ಅಂದ್ಕೊಳ್ಳೋಣ ಇದೆಲ್ಲ ಇತಿಹಾಸದಲ್ಲಿ ನಡೆದಿದೆ ನಿಜ ಅಂತ. ವಿಲ್ ನಾಟ್ ಗೋ ಟು ದಟ್ ಡಿಬೇಟ್, ನಡೆದಿದೆಯೋ ಇಲ್ವೋ ಅಂತ. ಇಲ್ಲಿ ಒಬ್ಬ ಡೈರೆಕ್ಟ್ರು ಏನೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಸತಿ ಹೋಗೋದು ತುಂಬ ಗೌರವಯುತವಾದ ಮತ್ತು ಪ್ರೌಡಾಗಿ ಫೀಲ್ ಮಾಡಬೇಕಾದ, ಹೆಮ್ಮೆ ಪಡಬೇಕಾದ ವಿಚಾರ ಅಂತ. ಯು ಆರ್ ಪುಟ್ಟಿಂಗ್ ದಾಟ್ ಇನ್ ಟು ದ ಮೈಂಡ್ಸ್ ಆಫ್ ದಿ ಆಡಿಯನ್ಸ್ ವಿತೌಟ್ ಸೇಯಿಂಗ್ ದ ಡೈಲಾಗ್, ಆ್ಯಂಡ್ ಇಟ್ ಈಸ್ ಈವನ್ ಮೋರ್ ಇಂಪ್ಯಾಕ್ಟ್ಫುಲ್. ಇದು ನನಗೆ ಭಯ ಹುಟ್ಟಿಸುತ್ತೆ. ಆ ಥರ ಮಾಡೋರ ಮಧ್ಯೆ ನೀವು ಅದೆಲ್ಲ ಹೇಳಬೇಕಾಗಿರೋದು, ನನಗೆ ಇದನ್ನು ಹೇಳಬೇಕು ಅಂತ ಹೇಳಕ್ಕೆ ಹೊರಟಿದ್ದೀರಲ್ಲ, ಆ ಕಾರಣಕ್ಕೆ ಕೂಡ ನನಗೆ ಈ ಸಿನಿಮಾ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್, ಆ್ಯಂಡ್ ನೀವು ಈ ಥರ ಪ್ರಯತ್ನಗಳನ್ನು ಇನ್ನೂ ತುಂಬ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೂರ್ತಿ. ಐ ಹೋಪ್. ನಾನು ಮೊದಲನೇದಾಗಿ, ನನ್ನ ಹೆಸರು ಮಧು ಒಲ್ಲೆಯರ್ ಅಂತ, ನಾನು ಚಾಮರಾಜನಗರ, ಕರ್ನಾಟಕದ ಕೊನೆಯ ಮೂಲೆಯಲ್ಲಿರುವಂತಹ ಚಾಮರಾಜನಗರದವಳು. ಬಹುಶಃ ಸಿನಿಮಾದಲ್ಲಿ ನಿಂಗವ್ವ ನಿಂಗವ್ವ ಅಂತ ಸಾಂಗ್ ಬಂದಾಗ ನಾನು ಅಂದ್ಕೊಂಡೆ
ಚಾಮರಾಜನಗರದ ಭಾಷೆನೇ ಬಳಸಿರ್ತಾರೆ ಅಂತ. ಏನಡೋ ಹೋಗಡೋ ಡೇ ನಿಂಗ ಬರಡ ಒಡೆ ಒಡೆ ಅಂತೆಲ್ಲ ಬಳಸಿರ್ತಾರೆ ಅಂತ ಅಂದ್ಕೊಂಡೆ. ಆದರೆ ನಮ್ಮ ನಿರ್ದೇಶಕರಲ್ಲಿ ಅವರು ಇಲ್ಲ, ಮೋಸ ಮಾಡಿಬಿಟ್ಟವ್ರೆ. ಅವರು ಅವ್ರ ಭಾಷೆ ಹಾಕೊಂಡ್ಬಿಟ್ಟವ್ರೆ. ಅದಕ್ಕೆ ನನಗೆ ನಿರ್ದೇಶಕರ ಮೇಲೆ ಒಂದು ಸ್ವಲ್ಪ ಕೋಪ ಅದ ಇರಲಿ. ಆದರೆ 4 ಡೈಲಾಗು, 4 ಸಾಂಗು, 4 ಫೈಟ್ ಹಾಕ್ಬಿಟ್ಟು ಸಿನಿಮಾ ಮಾಡಿಬಿಟ್ರೆ ಅದನ್ನ ಸಿನಿಮಾ ಅಂತ ಅನ್ಕೊಬಿಟ್ಟು ನಾವು ಜೋರಾಗಿ ಚಪ್ಪಾಳೆ ತಟ್ಬಿಡ್ತೀವಿ ಅಲ್ವಾ? ಅಲ್ಲ, 4 ಮ್ಯಾಟ್ರ್ ಹಾಕೊಂಡು ಮಾಡೋದಿದೆಯಲ್ಲ ಸಿನಿಮಾನ, ಅದಕ್ಕೂ ಮೀಟ್ರ್ ಬೇಕು ಅಲ್ವಾ? 4 ಮ್ಯಾಟ್ರ್ ಹಾಕೊಂಡು ಸಿನಿಮಾ ಮಾಡೋದಕ್ಕೂ ಮೀಟ್ರು ಬೇಕು. ಆ ಮೀಟ್ರು ಇಲ್ಲಿ ಕೂತಿರೋರ ಹತ್ರ ಇದೆ. ಎಲ್ಲರಿಗೂ ಖುಷಿ ಆಗುವಂಥ ಸಿನಿಮಾ. ಜೊತೆಗೆ ಹೇಳ್ತೀವಿ, ಈ ಸಿನಿಮಾನ ಎಲ್ಲೋ ನೋಡಿದ್ವಿ. ತುಂಬ ಜನ ಬರ್ತಾರೆ, ಪಾಪ ಶೋಷಿತ ವರ್ಗ, ಪಾಪ ದಮನಿತ ವರ್ಗ, ಪಾಪ ಹಾಗೆ ಬದುಕಿದಂಥ ವರ್ಗ ಅಂತೆಲ್ಲ ಹೇಳ್ತಾರೆ. ನಾವು ಹಂಗೆ ಅನ್ನಂಗೆ ಇಲ್ಲ. ನಮ್ಮದೇ ಕತೆ, ನಮ್ಮದೇ ಕತೆ. ನಮ್ಮ ಕತೆನ ಯಾರು ನೋಡಬೇಕು? ನಾವೇ ನೋಡಬೇಕಾ? ಇಲ್ಲವೇ ಇಲ್ಲ. ಯಾರು ನಮ್ಮನ್ನು ಶೋಷಿತರನ್ನಾಗಿ ಮಾಡಿದ್ರು, ಯಾರು ನಮ್ಮನ್ನು ದಮನಿತರನ್ನಾಗಿ ಮಾಡಿದ್ರು, ಯಾರು ನಮ್ಮನ್ನು ತುಳಿದ್ರು, ಯಾರು ನಮ್ಮನ್ನು ಹಿಂಸೆ ಕೊಟ್ಟರು, ಅವ್ರು ನೋಡಬೇಕಿತ್ತು ಸಿನಿಮಾನ. ಹೇಳ್ತಾರೆ ಪದೇ ಪದೇ ಅದೇ ಕತೆಗಳನ್ನು ನೀವು ಬಳಸ್ತಿರಲ್ಲ ಅಂತ. ನೀವು ಪದೇ ಪದೇ ಅದೇ ತಪ್ಪನ್ನು ಮಾಡ್ತಿರಲ್ಲ, ಪದೇ ಪದೇ ನಮ್ಮನ್ನು ಅದೇ ದೌರ್ಜನ್ಯ ಮಾಡ್ತಿರಲ್ಲ, ಪದೇ ಪದೇ ನಮ್ಮನ್ನು ಹಿಂಸಿಸ್ತಾರಲ್ಲ, ನಮ್ಮನ್ನ ನೋವು ಕೊಡ್ತಿರಲ್ಲ. ಏನು ನೀವು ಯಾವಾಗ ಪದೇ ಪದೇ ನಮ್ಮನ್ನು ಹಿಂಸೆ ಮಾಡ್ತೀರಾ, ನಾವು ಪದೇ ಪದೇ ಅದೇ ಕತೆಗಳನ್ನು ಹೇಳ್ತಾ ಇರ್ತೇವೆ. ನೀವು ಹೇಳಿರೋ ಕತೆಗಳನ್ನೆಲ್ಲ ನಾವು ಕೇಳ್ತಾನೆ ಇದ್ವಿ ಅಲ್ವ ಇಷ್ಟು ದಿನ? ನೀವು ಹೇಳಿರೋ ಕತೆಗಳು, ಪುರಾಣಗಳನ್ನೆಲ್ಲ ಕೇಳ್ತಾ ಇದ್ವಿ. ಇವಾಗ ನಮ್ಮ ಕಾಲ, ನಮ್ಮ ಟ್ರೆಂಡು 2026 ಅಂದರೆ ಏನಪ್ಪ ಟ್ರೆಂಡು ಅಂದರೆ ಅದು ಲ್ಯಾಂಡ್ ಲಾರ್ಡ್. 2026ರಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಟ್ರೆಂಡ್ ಬಂದಿದೆ. ಆ ಟ್ರೆಂಡ್ ಓಡ್ತಾ ಇದೆ. ನಮ್ಮದೇ ಕತೆಗಳು ನೀವು ನೋಡಿ ಹರಸಿ ಹಾರೈಸಬೇಕು. ನೋಡಿ, ಇವಾಗ ಚಿತ್ರಕ್ರಾಂತಿ ಆಗ್ತಾ ಇದೆ. ಚಿತ್ರಗಳ ಮೂಲಕ ಕ್ರಾಂತಿ ಆಗಬೇಕಾಗಿದೆ. ಕ್ರಾಂತಿ ಆಗ್ತಾ ಇದೆ. ಅದನ್ನು ನಾವೆಲ್ಲ ಬೆಂಬಲಿಸಬೇಕು. ಶೋಷಿತ ಸಮಾಜ ಅಂತ ಅಲ್ಲ, ದಮನಿತ ಸಮಾಜ ಅಂತೂ ಅಲ್ಲ. ಇದು ಎಲ್ಲರೂ, ಶೋಷಿತರು, ಶೋಷಣೆ ಮಾಡಿದವರು ಎಲ್ಲರೂ ನೋಡಿ ಸಮ ಸಮಾಜವನ್ನು ತರುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಧಾವಿಸ್ಬೇಕು ಅಂತ ಹೇಳ್ತಾ ಈ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾಕಪ್ಪ ಇಷ್ಟು ಬೇಗ ಮುಗಿಸ್ಬಿಟ್ರು ಅನ್ಕೋಬೇಡಿ, ನನಗೆ ಹುಷಾರಿಲ್ಲ, ಅದಕ್ಕೆ ಬೇಗ ಮುಗಿಸ್ಬಿಟ್ಟೆ. ಥ್ಯಾಂಕ್ ಯು. ಜೈ ಭೀಮ್. ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಶುಭಾಶಯಗಳು. ನಾನು ಜಾಸ್ತಿ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. 2 ವಿಷಯನ ಹೇಳಬೇಕಂತ ಇಷ್ಟಪಟ್ಟಿದ್ದೀನಿ. ಒಂದು ಪ್ರಶ್ನೆ ಇದೆ, ಒಂದು ಅಭಿಪ್ರಾಯ ಇದೆ. ಮೊದಲನೇದಾಗಿ ನನ್ನ ಅಭಿಪ್ರಾಯ, ಎಲ್ಲರೂ ಮಾತಾಡಿರೋದ್ರಿಂದ ನಾನು ಸಿನಿಮಾ ಬಗ್ಗೆ ಹೊಗಳಬೇಕಾಗಿ ಅಗತ್ಯ ಇಲ್ಲ. ಯಾಕೆಂದರೆ ಸುಮಾರು ವರ್ಷಗಳಿಂದ ನನಗೆ ಬುದ್ಧಿ ಬಂದಾಗಿಂದನೂ ನಾನು ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ಬಂದಿರೋದು ಮತ್ತು ಅದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿರೋದು. ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದರೆ ಇಷ್ಟು ವರ್ಷಗಳು ತುಂಬ ಕಡಿಮೆ ಸಿನಿಮಾಗಳು ಮಾತಾಡಿದ್ದಾವೆ. ಅದರಲ್ಲಿ ಇದು ಕೂಡ ತುಂಬ ಪ್ರಮುಖವಾಗಿ ಈ ನೆಲದ ಕಥೆಯನ್ನು ಮಾತಾಡಿರೋದಕ್ಕೆ ಅಭಿನಂದನೆಗಳು. ಸಿನಿಮಾದಲ್ಲಿ ಮಾತಾಡ್ತಿರೋದು ಮತ್ತು ಇಲ್ಲೆಲ್ಲರೂ ಸಂಗಾತಿಗಳು ಅವರವರ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಿರೋದು ನೋಡಿದಾಗ ಸರ್ ಹೇಳಿದಾಗೆ ನಾನು ಸಂವಿಧಾನದ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಸುಮಾರು ವರ್ಷಗಳಿಂದ. ಇತ್ತೀಚೆಗೆ ಸ್ವಲ್ಪ ಆರ್ಗನೈಸ್ಡ್ ಆಗಿ ಒಂದು 3 ವರ್ಷಗಳಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಒಂದಷ್ಟು ಇತ್ತೀಚಿನ ಸ್ಯಾಂಪಲ್ಗಳನ್ನು ತಗೊಂಡಾಗ PTCL ಮೇಲೂ ಕೂಡ ಕೆಲಸ ಮಾಡುತ್ತೆ ನಮ್ಮ ಸಂಸ್ಥೆ. ಬರೀ ಒಂದು ತಿಂಗಳು ಅಲ್ಲ, ಒಂದು 15 ದಿನದ ಸುತ್ತಾಟದಲ್ಲಿ ಒಂದು 5 ಜಿಲ್ಲೆಗಳಲ್ಲಿ 56 PTCL ಕೇಸ್ಗಳು ಬಂದಿದ್ದಾವೆ. ಅಂದರೆ ಸುಮ್ಮನೆ ಸ್ಯಾಂಪಲಿಗೆ ಕಲೆಕ್ಟ್ ಮಾಡಿದ್ದಾವೆ ಅಷ್ಟೇ. 56 ಸುಮ್ಮನೆ ಸ್ಯಾಂಪಲಿಗೆ ನೋಡ್ತೀವಿ ಅಂತ ಅಂದರೆ ಇನ್ನು ಸ್ವಲ್ಪ ಇಳಿದ್ರೆ ಭೂಮಿ ಒಳಗಡೆ, ಅಂದರೆ ಗ್ರೌಂಡ್ ಲೆವೆಲಿಗೆ ಇಳಿದ್ರೆ ಕರೆಕ್ಟಾಗಿ ಒಂದಷ್ಟು ವರ್ಷಗಳು ಅಥವಾ ಒಂದು 6-7 ತಿಂಗಳು ಕೆಲಸ ಮಾಡ್ತೀವಿ ಅಥವಾ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಕೇಸ್ಗಳು ಸಿಗ್ತವೆ. PTCL ಇನಾಮ್ ಲ್ಯಾಂಡು ಅಥವಾ ಲ್ಯಾಂಡ್ ಇಶ್ಯೂಸ್ ಏನಿದಾವಲ್ಲ ಅವು. ಸೊ ಪ್ರತಿ ನಿಮಿಷಕ್ಕೆ, ಪ್ರತಿ ಗಂಟೆಗೆ, ಪ್ರತಿ ದಿನಕ್ಕೆ ಎಷ್ಟು ದಲಿತರ ಮೇಲೆ ಹಲ್ಲೆಗಳಾಗುತ್ತೆ, ಹೆಣ್ಮಕ್ಳ ಮೇಲೆ ಹಲ್ಲೆಗಳಾಗುತ್ತೆ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಹಂಗೆ ಕಣ್ಣು ಮುಚ್ಕೊಂಡು ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕ್ಕೊಂಡು ಲೈಕ್ಗಳನ್ನು ಎಣಿಸ್ಕೊಂಡು ಬಿದ್ದಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಹೆಚ್ಚಿನ ಕೆಲಸಗಳನ್ನು ಏನು ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದನ್ನು ನೋಡಿದಾಗ ಕೆಲವೊಮ್ಮೆ ಸಮಾಧಾನ ಆಗೋದು ಇಂಥ ಕಲಾತ್ಮಕ ನಾಟಕಗಳು ಮತ್ತು ಸಿನಿಮಾಗಳ ಮೂಲಕ ನಾವು ಒಂದಷ್ಟು ಧ್ವನಿಯನ್ನು ಎತ್ತಿದಾಗ.
ನನಗೆ ಪ್ರಶ್ನೆ ಬಂದಿದ್ದು ಏನಂತ ಅಂದರೆ ಸಿನಿಮಾವನ್ನು ನೋಡಿದಾಗ ನನಗೆ ತುಂಬ ಇಷ್ಟವಾಗಿದ್ದ ಸೀನು ಏನು ಅಂತ ಒಂದು ಹಿಂದೆಗಡೆ ಕುತ್ಕೊಂಡು ಮಗು ಒಂದು ನೋಡ್ತಾ ಇತ್ತು ನನ್ನ ಹಿಂದೆ ಸಿನಿಮಾನ ನೋಡಿದಾಗ, ಅಂದರೆ ಒರೈನ್ ಮಾಲಲ್ಲಿ ಅದೇ ಸರು ಇದು ಮಾಡಿದಾಗ ಏರ್ಪಡಿಸಿದಾಗ ನನಗೆ ಲಾಸ್ಟ್ ಸೀನಲ್ಲಿ ತಾಳಿ ಕಟ್ಸಿದ್ದು ಇಷ್ಟ ಆಯಿತು, ಗಂಡಸರಿಗೆ ತಾಳಿ ಕಟ್ಸಿದ್ದು ಇಷ್ಟ ಆಯಿತು ಅಂತ ಆ ಮಗು ಹೇಳ್ತಾ ಇತ್ತು. ನನ್ನ ಫ್ರೆಂಡ್ ಮಗು ಅದು. ನಂಗೆ ಆ ಸೀನ್ ಸೂಪರ್ ಇಷ್ಟ ಆಯಿತು ಅಂತ. ನನಗೆ ಇಷ್ಟ ಆಗ್ದೇ ಇದ್ದಿದ್ದ ಸೀನ್ ಯಾವುದು ಅಂತ ಅಂದರೆ, ದೇವದಾಸಿಯನ್ನು ಮಾಡಿದಾಗ ಭಾವನಾ ಅವರು ಆ ಕ್ಯಾರೆಕ್ಟರ್ನ ಮಾಡಿದಾರಲ್ಲ, ಅವರು ತುಂಬ ವಯಾರದಿಂದ ತನ್ನ ಗಂಡನನ್ನು ಇದು ಮಾಡ್ತಿದ್ರಲ್ಲ, ನಂಗೆ ಅದೇನೋ ಅಂತ ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಒಂದು ಮಹಿಳೆಯಾಗಿ ಮತ್ತು ಯಾವುದೇ ದೇವದಾಸಿ ಅಮ್ಮಂದಿರು ಕೂಡ ಅದನ್ನು ತುಂಬ ಇಷ್ಟಪಟ್ಟು ಅಂಥದ್ದೆಲ್ಲ ನಾನೇ ಇಷ್ಟಪಟ್ಟು ಯಾವ ಕುರಿನೂ ಕತ್ತರಿಸ್ಕೊಳ್ಳೋಕೆ ಇಷ್ಟಪಡಲ್ವಲ್ಲ, ಅಂಥದ್ದೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ನನ್ನ ಪ್ರಶ್ನೆ ಇರೋದು ಯಾಕೆ, ಮತ್ತು ಇದಕ್ಕೆ ಉತ್ತರ ಕೂಡ ನಾನೇ ಹೇಳ್ಬೋದು ಅನಿಸುತ್ತೆ, ಯಾಕೆ ಸಿನಿಮಾ ತಂಡ ಬೇರೆ ಯಾರೂ ಕೂಡ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ? ಎಲ್ಲ ಸಿನಿಮಾಗಳನ್ನು ಅದು ಒಂದು ಲವ್ ಸ್ಟೋರಿ ಇರುತ್ತೆ, ಹುಡುಗಂಗೇನೋ ಮೋಸ ಮಾಡ್ತಾನೆ, ಹುಡುಗ ಹೊಡಿತಾನೆ, ಒಂದು ಎಣ್ಣೆ ಸಾಂಗ್ ಬರುತ್ತೆ, ಒಂದು ಐಟಮ್ ಸಾಂಗ್ ಬರುತ್ತೆ, ಒಂದು ಡ್ಯಾನ್ಸ್ ಬರುತ್ತೆ, ಮತ್ತೇನೋ ಹೀರೋಯಿನ್ ನಡುವೆ ಏನೇನೋ ಆಗುತ್ತೆ, ಒಂದು ತಾಯಿದು ಫೀಲಿಂಗ್ ಸಾಂಗ್ ಇದು. ಬಟ್ ಇಂಥ ಸಿನಿಮಾಗಳನ್ನು ಅಂದರೆ ನಾರ್ಮಲೈಸ್ ಮಾಡಿರುವಂಥ ಸೆಂಟಿಮೆಂಟಲ್ಗಳನ್ನು ಅಥವಾ ಇಂಥ ಸಿನಿಮಾಗಳನ್ನು ಎಲ್ಲೆಲ್ಗೋ ತೊಗೊಂಡೋಗ್ಬಿಟ್ಟು ರೌಡಿಸಮ್ ಸಿನಿಮಾಗಳನ್ನೆಲ್ಲ ನಮ್ಮ ಮಾಡೆಲ್ ಸಿನಿಮಾಗಳಂತೇಳಿ ಪ್ಯಾನ್ ಇಂಡಿಯಾ ಲೆವೆಲಿಗೆಲ್ಲ ಮೆರೆಸ್ತಾರೆ ಅಲ್ಲ. ಇಂಥ ಸಾಮಾಜಿಕವಾಗಿ ನಿಮ್ಮ ನಡುವೆನೇ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಡೀತಾ ಇರುವಂಥ ವಿಷಯಗಳನ್ನು ಸಿನಿಮಾ ಮಾಡಿದಾಗ ಯಾಕೆ ನೀವೇ ಮಾಡಿರೋಂಥ ಕ್ಯಾರೆಕ್ಟರ್ಗಳಿಗೆ ಬಂದು ಇಲ್ಲಿ ಸಿನಿಮಾ ಬಗ್ಗೆ ಮಾತಾಡಲ್ಲ ಅಥವಾ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಲ್ಲ? ನಾನು ಅವತ್ತಿಂದನೂ ನೋಡ್ತಾ ಇರೋದು ಬರೀ ವಿಜಯ್ ಸರ್ನ ಮಾತ್ರ. ಅವ್ರ ಜೊತೆಯಲ್ಲಿ ಅವ್ರ ಮಗಳು ರಿತನ್ಯ ಬರ್ತಾರೆ, ಅದನ್ನು ಬಿಟ್ಟರೆ ಜಡೇಶ್ವರ್ನ ನೋಡಿದ್ದೀನಿ, ಮಾಸ್ತಿಯವ್ರನ್ನ ನೋಡಿ, ಮತ್ತೆಲ್ಲೂ ನೋಡಲೇ ಇಲ್ಲ. ಯಾಕೆ? ಸಮಾನತೆ ಬಗ್ಗೆ ನಿಜವಾಗ್ಲೂ ಸಿನಿಮಾದ ಒಳಗಡೆ ಇರೋ ಕ್ಯಾರೆಕ್ಟರ್ಗಳಿಗೆ ಒಂದು ಸೆಷನ್ ತಗೋಬೇಕು ಅಂತ ಅನಿಸ್ತಾ ಇದೆ ನನಗೆ. ನಿಜವಾಗ್ಲೂ ಮಾಡಿದ್ದೀರಾ, ಆ ಡೇರಿಂಗ್ನೆಸ್ ಬಂದಿದೆ ಅಂತಂದರೆ ದಯವಿಟ್ಟು ಆಚೆಗೆ ಬಂದು ಮಾತಾಡಿ. ಯಾಕೆಂದರೆ ನಿಮ್ಮ ಫ್ಯಾನ್ಸ್ಗಳಿದ್ದಾರೆ. ತುಂಬ ಅದ್ಭುತವಾದಂತಹ ನಾಯಕಿ ನಟಿಯನ್ನು ನಾನು ತೆರೆ ಮೇಲೆ ಫಸ್ಟ್ ನಾನು ನೋಡಿದ್ದು ರಚಿತಾ ರಾಮ್ ಅವರ ಇದು ಮೊದಲನೇ ಸಿನಿಮಾ ನಾಯಕ ನಟಿಯಾಗಿ ಅವರು ಚೆನ್ನಾಗಿ ಮಾಡಿರುವಂಥದ್ದು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಸಕ್ಕದಾಗಿ ಸೂಟ್ ಆಗ್ತಿರೋ ಕ್ಯಾರೆಕ್ಟರ್ನ ಮಾಡಿದವರು. ವಿಲನ್ ಕ್ಯಾರೆಕ್ಟರ್ ಹೆಸರೇನು? ರಾಜ್ ಬಿ ಶೆಟ್ಟಿ ಅವ್ರಿಗೆ ಮೊದಲನೇ ಸಲ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಸಿಕ್ಕಿದೆ. ಇಡೀ ಅವ್ರ ಜರ್ನಿ ಹೇಗಿದೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಒಂದೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅವ್ರಿಗೆ. ಲೈಫ್ ಟೈಮ್ ಟರ್ನಿಂಗ್ ಪಾಯಿಂಟ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಅಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ಗಳನ್ನ ಕೊಟ್ಟಿರ್ಬೇಕಾದ್ರೆ ನಿರ್ದೇಶಕರು ಮತ್ತು ರೈಟರ್ಗಳು ಯಾಕೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇಲ್ಲ ಇವ್ರುಗಳು? ನಿಮ್ಮ ಒಳಗಡೆನೇ ಇರುವಂತಹ ಜಾತಿಗಳನ್ನು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಆಗುವಂಥ ಹಿಂಜರಿಕೆಗಳಿದಾವಲ್ಲ, ಏನದು ನಮ್ಮ ಸೆಲ್ಫನ್ನು ನಾವು ವಿಮರ್ಶೆ ಮಾಡ್ಕೊಳಕ್ಕಾಗ್ದೇನೆ ಇರುವಂಥ ಸ್ಥಿತಿ ಇದೆಯಲ್ಲ ಭಾರತದಲ್ಲಿ, ಅದು ಕಾಮನೈಸ್ ಆಗೋಗಿದೆ, ಜನರಲೈಸ್ ಆಗಿಬಿಟ್ಟಿದೆ. ಇದನ್ನು ಯಾಕೆ ನಾವು ಮಾತಾಡ್ತಾ ಇಲ್ಲ? ಯುವ ಪೀಳಿಗೆಗಳಿಗೆ ಯಾವುದ್ಯಾವುದನ್ನೆಲ್ಲ ಟ್ರೆಂಡ್ಗಳನ್ನು ಸೆಟ್ ಮಾಡಿ ಕೊಡುವಂಥ ಸಮಯಗಳಲ್ಲಿ ಯಾಕೆ ಸಾಮಾಜಿಕವಾಗಿರುವಂತಹ ವಿಷಯಗಳನ್ನು ಮಾತಾಡಬೇಕು ಅನ್ನೋ ಟ್ರೆಂಡನ್ನು ಸೆಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನಿಮ್ಗಳಿಗೆ? ಯಾವ್ಯಾವುದೋ ನಾನ್ಸೆನ್ಸು ಆ ರಿಯಾಲಿಟಿ ಶೋಗಳನ್ನು ನೋಡೋಕ್ಕೂ ಆಗಲ್ಲ. ಬಾಲಕಾರ್ಮಿಕರಿಗೆ ಉತ್ತೇಜನ ಕೊಡುವಂಥ ರಿಯಾಲಿಟಿ ಶೋಗಳಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡೆಯೋಕ್ಕಾಗತ್ತಲ್ಲ ನಿಮಗೆ, ಯಾಕೆ ಸಾಮಾಜಿಕವಾಗಿ ಮಾತಾಡೋಕ್ಕಾಗಲ್ಲ ಅನ್ನೋದು ನನ್ನದೊಂದು ಪ್ರಶ್ನೆ. ಅದು ಸಿನಿಮಾ ತಂಡದ್ದು ಜವಾಬ್ದಾರಿ ಅಲ್ಲ, ಏನೋ ದಟ್ ಸ್ಟಿಲ್ ನಮಗೊಂದು ಬರುತ್ತಲ್ಲ ಸಾಮಾನ್ಯ ಮನುಷ್ಯರು ಕೇಳುವಂಥ ಪ್ರಶ್ನೆ. ಆ್ಯಸ್ ಎ ಸಿಟಿಜನ್ ನಾನು ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್, ಜೈ ಸಲಾಂ. ಮತ್ತೊಮ್ಮೆ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ನಾನು ಸ್ಟೇಜ್ನ ಎದುರಿಸೋದು ತುಂಬ ಕಡಿಮೆ, ಹಂಗಾಗಿ ನಾನು ಮಾತಾಡೋದ್ರಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು. ಈ ಸಿನಿಮಾದ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಜಾತಿ ವ್ಯವಸ್ಥೆ, ಮರ್ಯಾದಾ ಹತ್ಯೆ, ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗಿಲ್ಲ. ಮರ್ಯಾದೆ ಹತ್ಯೆ, ಜಮೀನ್ದಾರಿ ಪದ್ಧತಿ ಮತ್ತು ದೇವದಾಸಿ ಪದ್ಧತಿ ಎಲ್ಲವೂ ಇನ್ಕ್ಲೂಡ್ ಆಗಿದೆ. ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಬರಬೇಕಾಗಿತ್ತು. ಯಾಕೆ ಅಂತಂದರೆ ಭಾಳಷ್ಟು ಸಂಗತಿಗಳಿವೆ, ಆದರೆ ಇದೊಂದು ಮೂಲಭೂತವಾಗಿ ಸಂವಿಧಾನಕ್ಕೂ ಸಂಬಂಧಪಟ್ಟಂಗೆ ಎಲ್ಲವೂ ಒಳಗೊಳ್ಳುವಿಕೆ ಒಂದು ಸಿನಿಮಾದಲ್ಲಿ ಆಗುತ್ತಲ್ಲ, ಅದು ಕರ್ನಾಟಕದಲ್ಲಿ ಇದು ಬಹುಶಃ ಮೊದಲ ಪ್ರಯತ್ನ ಅಂತ ಅನ್ಕೊತೀನಿ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ರಾಚಯ್ಯ ಕೋಟ್ ಧರಿಸುವಾಗ ಮಗಳು ಭಾಗ್ಯ ಜಮೀನ್ದಾರನನ್ನು ಬಂಧಿಸಿ ಕರ್ಕೊಂಡು ಹೋಗುವಾಗ ಹೆಂಡತಿ ನಿಂಗವ್ವ ಕೊಡಲಿ ತುದಿನ ಚೂಪಾಗಿ ತೀಡ್ತರ್ತಾಳೆ. ಅದು ಏನಂತಂದರೆ ನನ್ನ ಹೆಂಡತಿ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮುಂಚೆ ಇದ್ದಿದ್ದೇನು, ನನ್ನ ಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು. ಆದರೆ ನಂತರದ ಅವಧಿನಲ್ಲಿ ಹೆಂಡತಿ ಸಪೋರ್ಟ್ ಕೊಟ್ಟಾಗ ಅವಳು ಅದಕ್ಕೆ ಸಪೋರ್ಟಾಗಿ ನಿಲ್ತಾಳೆ. ನೀನು ವ್ಯವಸ್ಥೆಯ ವಿರುದ್ಧ ಹೋರಾಡು,
ನಿನಗೆ ಆ ಶಕ್ತಿ ನಿನ್ನಲ್ಲಿದೆ, ಹಾಗಾಗಿ ಯಾಕೆ ನಿನ್ನಿಂದ ಹೆಸರಿದೆ. ಮಗಳು ಒಂದು ಕಡೆ ಹೇಳ್ತಾಳೆ, ಅವಳು ಮದುವೆ ಆಗೋಂಥ ಹುಡುಗನಿಗೆ ನನ್ನ ತಂದೆ ಕೊಡಲಿ ರಾಚಯ್ಯ ನನಗೋಸ್ಕರ ಹೋರಾಟ ಮಾಡ್ದ, ಆದರೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ದು. ಅದು ಮಗಳಿಗೋಸ್ಕರ ಅನ್ನೋದಾದರೂ ಅದು ವ್ಯವಸ್ಥೆ ವಿರುದ್ಧ ಹೋರಾಟ. ನಮ್ಗೆ ಅನಿಸ್ಬೋದು ಇಲ್ಲಿ ಮತ್ತೆ ಮಾನವ ಪಾಳೆಗಾರರ ವಿರುದ್ಧ ಮಾತಾಡ್ತಾಳೆ. ಇದೆಲ್ಲ ಹೆಂಗೆ ಅಂತಂದರೆ ನಮ್ಮ ಅಸ್ತಿತ್ವಕ್ಕೆ ಅಂದರೆ ಚರಿತ್ರೆ ಉದ್ದಕ್ಕೂ ಏನು ನಮ್ಮ ತಳ ಸಮುದಾಯಗಳು ಅಥವಾ ಶೋಷಣೆಗೊಳಗಾದವರು, ತುಳಿತಕ್ಕೊಳಗಾದವರು ಎಲ್ಲರನ್ನೂ ಪ್ರತಿನಿಧಿಸುವಂಥ ಶೋಷಣೆಗೊಳಗ ದಮನಿತ ಹೋರಾಟದ ಪ್ರತಿಧ್ವನಿ ಇದು. ಆಮೇಲೆ ನಾವು ಅನ್ಕೊತೀವಿ ಪ್ರತಿ ಸಾರಿ ಹೋರಾಟ ಆಗುವಾಗ ಇನ್ಯಾರು ನಮ್ಗೆ ಹೋರಾಟಕ್ಕೆ ನಮ್ಗೆ ರಕ್ಷಣೆಗೆ ಬಂದು ನಿಲ್ಲಬೇಕು ಅಂತಲ್ಲ, ನಮ್ಮಲ್ಲೇ ನಾವು ಹೀರೋಗಳನ್ನ ಹುಟ್ಟಾಕೋಬೇಕು. ಆ ಕೆಲಸನ ಅಡವಿ ರಾಚಯ್ಯ ಮಾಡ್ತಾರೆ. ಮುಂಚೆ ರಾಚಯ್ಯ ಆಗಿ ನಂತರ ಅಡವಿ ರಾಚಯ್ಯ ಆಗಿ ಮಾಡ್ತಾರೆ. ಇಷ್ಟೇ ಮಾತಾಡೋಕ್ಕೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರೋಂಥ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯವ್ರಿಗೆ ಮತ್ತು ಎಲ್ಲ ಸಮವಾದಕ್ಕೆ ಬಂದಿರೋರಿಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಬಂದು ಕಾಂಗ್ರೆಸ್ ಲೀಡ್ರು, ಡಿ ಕೆ ಶಿವಕುಮಾರ್ ಅವ್ರ ಟೀಮಲ್ಲಿದ್ದೀನಿ ನಾನು. ನಾನು ಒಂದು ರೆಡ್ಡಿ ಹುಡುಗಿ, ಶ್ರೀದೇವಿ ರೆಡ್ಡಿ ಅಂತ ನನ್ನ ಹೆಸರು. ಕೋಡಿಹಳ್ಳಿಯಿಂದ ಬಂದಿರೋದು ನಾನು. ಸೂರ್ಯ ಮುಕುಂದ್ ರಾಜ್ ಅವರು ಕರೆದಿರೋದಕ್ಕೆ ನಾನು ಬಂದಿದ್ದೀನಿ. ಫಿಲಿಮ್ಗೆ ಓರಿಯನ್ ಮಾಲ್ಗೆ ಅವ್ರು ಕರೆದಿದ್ರು, ನನಗೆ ಇನ್ವೈಟ್ ಮಾಡಿದ್ರು, ಬಂದಿದ್ದೆ. ಅಷ್ಟೊತ್ತಲ್ಲಿ ವಿಜಯ್ ಸರ್ ಹೊಟ್ಬಿಟ್ಟಿದ್ರು. ಸ್ವಲ್ಪ ಏನೋ ಮೀಟಿಂಗ್ ಇತ್ತು, ಅದಕ್ಕೆ ನನಗೆ ಬೇಗ ಬರೋಕ್ಕಾಗಿಲ್ಲ. ಸರ್ ನಾನು ನಿಮ್ಮದು ಫಿಲ್ಮ್ ನೋಡಿದೆ, ನಾನು ತುಂಬ ಚೆನ್ನಾಗಿದೆ. ಮತ್ತು ಹೀರೋ ಇದ್ದಾರಲ್ಲ ಅವರು ಸಚಿನ್, ಅವರು ಎಲ್ಲ ಅವರೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಏನೊಂದು ದಲಿತರ ಬಗ್ಗೆ ಇಷ್ಟು ಶೋಷಣೆ ಮಾಡ್ತಾರೆ ಅನ್ನೋದು ನಾನು ಲ್ಯಾಂಡ್ ಲಾರ್ಡ್ ನನ್ನ ಮಗನ ಜೊತೆ ನೋಡಿದೆ. ನಾನು ಒಂದು ರೆಡ್ಡಿ ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಸರ್ ಏನು ಲ್ಯಾಂಡ್ ಲಾರ್ಡಲ್ಲಿ ನೀವು ತೋರಿಸಿದ್ದೀರಾ, ಲ್ಯಾಂಡ್ ಲಾರ್ಡ್ಸು ದಲಿತರಿಗೆ ಭೂಮಿ ಕೊಡಲ್ಲ ಅಂತ. ಆದರೆ ಕೆಲವು ಲ್ಯಾಂಡ್ ಲಾರ್ಡ್ಸ್ ತುಂಬ ಒಳ್ಳೆಯವರು ಇದ್ದಾರೆ. ಅದರಲ್ಲಿ ನಮ್ಮ ಯಜಮಾನ್ರವ್ರ ತಾತ ಅವರು, ದಯವಿಟ್ಟು ನಾನು ದಲಿತರ ಬಗ್ಗೆ ಮಾತಾಡ್ತೀನಿ, ತಪ್ಪು ತಿಳ್ಕೊಬೇಡಿ. SC ಅವರು ಕೂಲಿ ಕೆಲಸ ಮಾಡೋಕ್ಕೆ ಅಂತ ಬೇರೆ ಊರಿಂದ ಬಂದರು, ತಮಿಳ್ನಾಡಿಂದ. ಅವ್ರಿಗೆ ಇರೋದಕ್ಕೆ ಭೂಮಿ ಇರಲಿಲ್ಲ. ಆವಾಗ ಅವ್ರೇನು ಮಾಡಿದ್ರು ಅಂದರೆ, ನಮ್ಮ ಯಜಮಾನ್ರವ್ರ ತಾತ ಆ ಕಾಲದಲ್ಲಿ ಈ ಮುಂದೆ ಬರೋ ಗಂಡು ಮಕ್ಕಳಿಗೆ ಯಾರಿಗೂ ಕೇಳ್ದಿರ ಅವರೆಲ್ಲ ಆಸ್ತಿನ ಭೂಮಿನ ಬರ್ಕೊಟ್ಬಿಟ್ರು. ಎಷ್ಟು ಜನ ಬಂದಿದ್ದಾರೆ ಕೂಲಿ ಕೆಲಸ ಮಾಡೋಕ್ಕೆ, ಎಲ್ಲರಿಗೂ ಬರ್ಕೊಟ್ಟು. ಎಲ್ಲ ಲ್ಯಾಂಡ್ ಲಾರ್ಡ್ಸು ಒಬ್ಬರೇ ಅಲ್ಲ, ಒಳ್ಳೆಯವರು ಇದ್ದಾರೆ. ಮತ್ತು ಅವ್ರನ್ನ ದರ್ಪದಿಂದ ನೋಡಲ್ಲ. ಆದರೆ ಇದರಲ್ಲಿ ತೋರಿಸಿದ್ರಲ್ಲ, ರಾಜ್ಬಿ ಶೆಟ್ಟಿಯವ್ರು ಮಾತಾಡಿದ್ರಲ್ಲ, ಕೆಲವೊಂದು ಆಶಾಗಿ ಮಾತಾಡ್ತಾರೆ. ಆದರೆ ನೀವು ಮಾಡಿರೋದು ತುಂಬ ಚೇಂಜಸ್ ತೊಗೊಂಬರುತ್ತೆ ಸರ್. ಮತ್ತು ನಿಮ್ಮ ಮಗಳು ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಅನಿಸು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇವಾಗ ನಾನು ರೆಡ್ಡಿಗೆ ಹುಡುಗಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮಿದ್ರಲ್ಲಿ ಒಡ್ಗಿರಿ, ಮಾದಗಿರಿ, ರೆಡ್ಗಿರಿ ಅಂತ ಎಲ್ಲ ಇದು ಮಾಡಿಟ್ಟಿದ್ದಾರೆ ಆ ಕಾಲದಿಂದನೇ. ನನ್ನ ಮದುವೆಯಾಗಿ ಬಂದ ಮೇಲೆ ನೀನು ಮಾದಗಿರಿಗೆ ಹೋಗಬಾರ್ದು ಆ ಥರ ನಮ್ಮ ಅತ್ತೆ ಅವರೆಲ್ಲ ಹೇಳಿರಲಿಲ್ಲ. ಅದು ಊರು ಜನ ಹೇಳಿದರು, ನಮ್ಮ ರಿಲೇಷನ್ಸು. ಆದರೆ ಅದೇ ಜಾಗದಲ್ಲಿ ನಾನು ಬೇಕು ಅಂತಲೇ ನಡ್ಕೊಳೋದೆ, ಏನು ಮಾಡ್ತಾರೋ ನೋಡೋಣ ಅಂತ. ಇವತ್ತು ನನ್ನ ತಂದೆ ಏನು ಲೀಡರ್ ಆಗಿದ್ದಾರೆ, ಕಾಂಗ್ರೆಸ್ ಲೀಡರ್ ಆಗಿದ್ದರು, ಅದೇ ನನಗೆ ಬಂದಿತ್ತು. ಸ್ಕೂಲಲ್ಲಿ ಕಾಲೇಜಸ್ಸಲ್ಲೆಲ್ಲ ಈ ಥರ ಡಿಫ್ರೆನ್ಸಸ್ ಇರಲಿಲ್ಲ. ಎಲ್ಲರ ಜೊತೆ ಕುತ್ಕೊಂಡು ತಿಂತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಅದನ್ನೇ ಇವತ್ತು ಕಲ್ಟಿವೇಟ್ ಮಾಡಿಕೊಂಡು ನಾನು ಅಪ್ಪ ಮನೇಲಿರ್ಬೋದು, ಸೊಸೆಯಾಗಿ ನಾನು ಹೊರಗಡೆ ಬರೋಂಗಿಲ್ಲ. ರೆಡ್ಡಿ ಹುಡುಗಿ, ನೀವು ಹೇಳಿದ್ರಿ ಕೀಳು ಜಾತಿ ಹೆಣ್ಮಕ್ಳನ್ನ ಹೊರಗಡೆ ಬಿಡಲ್ಲ, ಶೋಷಣೆ ಮಾಡ್ತಾರೆ ಇದೆ. ಆದರೆ ಮೇಲ್ಜಾತಿ ಹೆಣ್ಮಕ್ಳು ಕೂಡ ಶೋಷಣೆ ಇದೆ, ಒಳಗಡೆ ಶೋಷಣೆ ಇದೆ. ಅವ್ರನ್ನ ಹೊರಗಡೆ ಬಿಡಲ್ಲ. ಎಜುಕೇಷನ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ತಾರೆ, ಎಜುಕೇಷನ್ ಕೊಡಲ್ಲ. ಇವಾಗ ಎಜುಕೇಷನ್ ಕೊಡ್ತಾ ಇದ್ದಾರೆ. ಇವಾಗ ಎಜುಕೇಷನಿಂದ ನಮ್ಮ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವಾಗ ನಾನು ಒಂದು ಲೀಡ್ರಾಗಿ ಹೊರಗಡೆ ಬಂದಿದ್ದೀನಿ ಅಂದರೆ, ಏನಮ್ಮ ನಿನಗೆ ಏನು ಕಮ್ಮಿ ಮನೇಲಿ ಕುತ್ಕೊಂತಾರೆ. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಸರ್ ಅವ್ರದ್ದು ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ನಿಮ್ದು ಏನು ಗ್ಯಾರಂಟಿಗಳಿದೆಯಲ್ಲ ಇವತ್ತು, 6 ಅನುಷ್ಠಾನ ಗ್ಯಾರಂಟಿಗಳು, ಅದು ನಮ್ಮನ್ನ ಕೂಡಿಸ್ಕೊಂಡು ಪ್ರಣಾಳಿಕೆನ ತೊಗೊಂಡು ಹೆಣ್ಮಕ್ಳಿಗೆ ಏನೇನು ಬೇಕು ಅದು ನಮ್ಮ ಕೈಲೇ ಮಾಡಿಸ್ಕೊಂಡು, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ಅವ್ರ ಕೈಲೇ ಬಾಂಡ್ ಸೈನ್ ಮಾಡಿಸಿದ್ರು. ಸೈನ್ ಮಾಡಲು ಜನಗಳು ನಂಬಲ್ಲ ಅಂತ ಅಂದ್ಕೊಂಡ್ಬಿಟ್ರು. ಆದರೆ ಅಲ್ಲಿ ಪ್ರೆಸೆಂಟಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸೈನ್ ಮಾಡಿ ಕೊಟ್ಟರು ಬಾಂಡ್ನ. ಆ ಬಾಂಡ್ನ ನಾನು ಪ್ರತಿಯೊಬ್ಬರ ಮನೆಗೂ, ನಾನು ದಲಿತರ ಮನೆಗೆ ಹೋಗಿ ಹಂಚಿದ್ದೀನಿ ಸರ್. ಅವ್ರ ಮನೇಲಿ ಕುತ್ಕೊಂಡು ನೀರು ಕುಡಿಯೋಂಗಿಲ್ಲ, ಆದರೆ ಅವ್ರ ಮನೆಗೆ ಕುತ್ಕೊಂಡು ನೀರು ಕುಡಿದು ಊಟ ಮಾಡಿ ಅಷ್ಟಕುಂಪ ತೊಗೊಂಡು ಬಂದಿದ್ದೀನಿ. ಇವಾಗ ಎಷ್ಟು ನನ್ನ ಏರಿಯಾದಲ್ಲಿ ಇಡೀ ಸ್ಟೇಟಲ್ಲಿ ತುಂಬ ಗ್ಯಾರಂಟಿಗಳಾಗಿದೆ ಅಂದರೆ ಸರ್, ನಿಮ್ಮ ದಲಿತರಿಗೆ ಜಾಸ್ತಿ 2,000 ಅವ್ರ ಮನೆಗೆ ಹೋಗ್ತಾ ಇದೆ. ನಾನು APL ಕಾರ್ಡ್ ಹುಡುಗಿ, ನನಗೆ ಬರಲ್ಲ. ಆದರೆ BPL ಕಾರ್ಡ್ ಪ್ರತಿಯೊಬ್ಬರಿಗೂ ಮುಟ್ತಾ ಇದೆ ಸರ್. ಅದು ನಾನು ಗರ್ವಾಗಿ ಹೇಳ್ಕೊತೀನಿ. ಇವತ್ತು ನೀವು ಹೇಳಿದ್ರಲ್ಲ
ಕೆಲವೊಂದು ಗೌರ್ಮೆಂಟ್ ಮಾಡಲ್ಲ ಅಂತ, ಆದರೆ ನಮ್ಮ ಸಿದ್ದರಾಮಯ್ಯ ಅವರು ದಲಿತರಿಗೋಸ್ಕರ ತುಂಬ ದುಡ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಗೌಡಸ್ ಆಗಿರ್ಬೋದು, ಆದರೆ ದಲಿತರಿಗೋಸ್ಕರ ಪ್ರಣಾಳಿಕೆನ ಬಿಟ್ಟು ಅವರು ಮಾಡಿದ್ದಾರೆ ಅವರು. ಯಾಕಂದ್ರೆ ನಾನು ಸಾಕ್ಷಿ ಅದಕ್ಕೆ. ಜೈ ಭೀಮ್. ನಾನು ಕೂಡ ಸರ್ ಅಂಬೇಡ್ಕರ್ ಇದರಲ್ಲಿ ನಾನು ಸೇರ್ಕೊಂಡಿದ್ದೀನಿ. ಬರೀ ದಲಿತರು ಅಂತ ಮಾತ್ರ ಸೇರ್ಕೊಂತಾರೆ ಅಂತ ಹೇಳ್ಬೇಡಿ, ನಾನು ಅವ್ರ ಜೊತೆಗಿದ್ದೀನಿ. ನಾನು ಜೈ ಭೀಮ್ ಅಂತ ಇದ್ದೀನಿ. ನಾನು ಪ್ರೌಡಾಗಿ ಹೇಳ್ಕೊತೀನಿ. ನಾನು ರೆಡ್ಡಿ ಹುಡುಗಿಯಾಗಿ ಹೇಳ್ತೀನಿ, ಜೈ ಭೀಮ್ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರೇ ಇರಲಿ, ಲ್ಯಾಂಡ್ ಲಾರ್ಡ್ ಯಾರೇ ಇರಲಿ, ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವತ್ತು ಚೇಂಜ್ ಆಗಿರ್ಬೋದು, ಮುಂದೆನೂ ಚೇಂಜ್ ಆಗುತ್ತೆ. ಅದು ವಿಜಯ್ ಅವ್ರಿಗೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರೋ ಮೂವಿ ಕೊಟ್ಟಿದ್ದೀರಾ. ನಾಳೆ ಬರೋ ಪೀಳಿಗೆಗೆ ನಿಮ್ಮ ಮಗಳು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಗ್ಗೆ ಮಾತಾಡಿದ್ರಲ್ಲ ನೀವು, ಇವಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಗೊತ್ತಿಲ್ಲ. ಅಂಥವ್ರಿಗೆ ಇವಾಗ ಸ್ಕೂಲ್ಗೆ ನಾನು ಕೂಡ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತೀನಿ. ಸ್ಕೂಲ್ಸ್ಗೆ ಎಲ್ಲ ಹೋಗಿ ಈ ಫಿಲ್ಮ್ಸ್ನ ನಾವು ಇದು ಮಾಡೋಣ ಅಂತ. ಹಲೋ ಸರ್, ನಮಸ್ತೆ ಸರ್. ನಾನು ಬಿಗ್ ಫ್ಯಾನ್ ಸರ್. ನೀವೊಂದು ಮಾತು ಹೇಳಿದ್ರಿ, ಜೈ ಭೀಮ್ ಅನ್ನೋಕ್ಕೆ ಏನು ನಿಮಗೆ ನಾಚಿಕೆ ಅಂತ. ಇಫ್ ಮೈ ಎಕ್ಸ್ಪೀರಿಯನ್ಸು, ಜೈ ಭೀಮ್ ಅಂದ ತಕ್ಷಣ ನಮ್ಮ ಬುಕ್ಸ್ಗಳು ಕಿತ್ಕೊಂಡಿದ್ದಾರೆ ಸರ್. ಜೈ ಭೀಮ್ ಅಂದ ತಕ್ಷಣವೇ ನಾವು ಓದ ಒಳಗಡೆ ಬಿಟ್ಕೊಂಡೇ ಇಲ್ಲ. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ನಾವು ಅಷ್ಟು ತುಂಬ ಫೇಸ್ ಮಾಡಿದ್ದೀವಿ. ಇವಾಗ ನಮ್ಮ ಕ್ಯಾಸ್ಟ್ ಹೇಳ್ಕೊಳಕ್ಕೆ ನಾವು ಎದುರುತ್ತಿದ್ವು, ಬಟ್ ನೊವೇ ಡೇಸ್ ನಾವು ಎದುರಲ್ಲ. ಯಾಕಂದರೆ ನಾವು ಸ್ವಲ್ಪ ಧೈರ್ಯವಾಗಿದ್ದೀವಿ. ಹೆಣ್ಣಾಗಲಿ ಗಂಡಾಗಲಿ ಜೈ ಭೀಮ್ ಅಂತೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಟ್ ಸರ್ದು ಒಂದೊಂದು ಫಿಲಮು ಒಂದೊಂದು ಥರ ಮಾರಲ್ಲಾಗಿ ತೊಗೊಂಡು ಹೋಗ್ತಿದ್ದಾರೆ. ದಟ್ ಈಸ್ ದ ಹ್ಯಾಟ್ಸ್ ಆಫ್ ಸರ್. ಯಾಕಂದರೆ ಜೀವನದಲ್ಲಿ ಮಾರಲ್ಲಾಗಿ ತೆಗೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಭಾಳ ಡಿಫಿಕಲ್ಟು. ಯಾಕಂದರೆ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ಇಷ್ಟು ಬರಲ್ಲ ಅಂತ ಧೈರ್ಯ ಇದ್ರೂ ಹೋದರೆ ಹೋಗಲಿ ಅಂತ ಮಾಡ್ತಾರಲ್ಲ, ದಟ್ ಈಸ್ ಎ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ಫಾರ್ ಸರ್. ಎವ್ರಿ ಫ್ಯೂಚರ್ ನಿಮ್ಮ ಪ್ರತಿಯೊಂದು ಫಿಲಮ್ 100 days ಹೋಗಲಿ ಅಂತಿಲ್ಲ, ಆ ದೇವ್ರನ್ನ ನಾನು ಪ್ರಾರ್ಥಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.